ಅಲ್ಲಿ ಡೈಲಿ ಅವ್ರದ್ದು ಬಸ್ ಸ್ಟ್ಯಾಂಡ್ ಒಳಗ ಅಂಗಡಿ ಐತಿ ಗುರುಜಿ. ಅವ ಅಮ್ಮಂದು. ಅಲ್ಲಿ ಅಲ್ಲಿ ಡೈಲಿ ಹೋಗ್ತಾ ಹೋಗೋದು ಬರೋದು ಮಾಡಿ ಅವ್ರೆಲ್ಲ ಅಜ್ಜಾಗಿ ಮಾತಾಡೋದು ಗುರುಜಿ ಅವ್ರದ್ದು. ಅಲ್ಲ, ಒಂದು ನಿಮಿಷ. ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇರೋದು ಯಾರ್ದು? ಅವ್ರದ್ದು ಆ ಹೆಣ್ಮಗದ ಅಜ್ಜರ. ಆಕೆಗೆ ಮದುವೆ ಆಗಿದೆಯಾ? ಇದು ಆಗಿ ಮೊಮ್ಮಕ್ಳು ಕಂಡಿದಾರ ಗುರುಜಿ. ಮೊಮ್ಮಕ್ಳು? ಹ್ಞೂನ್ರಿ. ಅಯ್ಯೋ ದೇವ್ರೆ. ಗುರುಜಿ. ಅಂದ್ರೆ ಮಕ್ಳು ಮೊಮ್ಮಕ್ಳು? ಮಕ್ಳು ಮೊಮ್ಮಕ್ಳು ಗುರುಜಿ. ಅಯ್ಯೋ, ಒಳ್ಳೆ ಕತೆ ಆಯ್ತು. ಓಕೆ, ಅವ್ರ ಅಂಗಡಿಗೆ ಈತ ಅಂದ್ರೆ ಶಾಲೆಯಿಂದ ಬರಬೇಕಾದ್ರೆ ಹೋಗ್ತಾ ಇದ್ರು ಅಂತ? ಹೌದು ಗುರುಜಿ, ಹೌದು ಗುರುಜಿ. ಅಂದ್ರೆ ನಿಮ್ಮ ಗಂಡನಿಗಿಂತ ಅವರೇ ದೊಡ್ಡವರಾ? ಹೌದು ಗುರುಜಿ, ಹೌದು. ಆಯ್ತು. ನಿಮಗೆ ಹೆಂಗ್ ಗೊತ್ತಾಯ್ತು? ಯಾರ್ದು ಹಿರಿಯರ್ದು ಭಯ ಇಲ್ಲ? ಯಾವ್ದು ಭಯ ಇಲ್ಲ. ನಾವು ಏನ ಮಾಡಿದ್ರೆ ನಾವು ನಮ್ದ ನಡೀತೈತೆ ಅನ್ನೋ ಲೆಕ್ಕಕ್ಕ ಮರೀತಾರ ಗುರುಜಿ ಅವರು. ಚೆನ್ನಾಗಿ ಸಂಬಳ ಬರುತ್ತೆ ಅಂತಲ್ಲ? ಹೌದು ಗುರುಜಿ, ಹೌದು. ಅಂದ್ರೆ ನಮ್ದು ಪಾಪ ಅವತ್ತಿಂದಲೂ ಇದೊಂದು ಮನ್ಸಲ್ಲಿ ದುಃಖ ಕೊರಕೊಂಡೇ ಬಂದ್ಬಿಟ್ಟಿದೀಯ ಹಂಗಾರೆ? ಹೌದು ಗುರುಜಿ, ತುಂಬಾ ಕಾಡ್ತಾ ಇದೆ ಗುರುಜಿ. ನಾವು ಈ ತರ ಅನುಭವಿಸಕತ್ತೇವಲ್ಲ, ಅದಕ್ಕೊಂದು ಎಲ್ಲಾ ದೇವ್ರಿಗೆ ಹೋದೆ ಗುರುಜಿ. ದುಡ್ಡು ಖರ್ಚು ಮಾಡಿದ್ವಿ, ತುಂಬಾನೇ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲೇ ಖರ್ಚು ಮಾಡಿದ್ವಿ, ಯಾವ್ದು ಆಗ್ತಾ ಇಲ್ಲ ಗುರುಜಿ. ಹೌದು ಗುರುಜಿ, ಹೌದು. ಅಂದ್ರೆ ಸಿರಿವಂತಿಕೆಯನ್ನ ನೀವು ಹಣದಿಂದ ಗುರುತಿಸೋದಾದ್ರೆ ನೀವು ಸಿರಿವಂತರು, ಹಾ ಹಾ ಹಾ. ಆದರೆ ನೆಮ್ಮದಿಯಿಂದ ಗುರುತಿಸೋದಾದ್ರೆ ಅವರು ಶ್ರೀಮಂತರು. ಹೌದು ಗುರುಜಿ, ಹೌದು. ಗಂಡನ ಕಾರಣಕ್ಕಾಗಿ ಯಾವ ಗಂಡ ನನ್ನ ಜೀವನವನ್ನು ಅರಳಿಸಬೇಕಿತ್ತೋ, ನನ್ನ ಮುಖದ ಮೇಲೆ ನಗು ತರಿಸಬೇಕಿತ್ತೋ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಕೂಡ ಗಂಡನಾದವನು ಪಾರ್ವತಿಗೆ ಶಿವ ಇದ್ದಂತೆ ನನ್ನನ್ನು ಕಾಯಬೇಕಿತ್ತು. ಆತನಿಗೋಸ್ಕರ ಅಥವಾ ಆತನ ದುರ್ನಡತೆಗೋಸ್ಕರ ಸಾವಿನ ಯೋಚನೆ ಅಥವಾ ಆತ್ಮಹತ್ಯೆ ಯೋಚನೆ ಒಬ್ಬ ಹೆಂಡತಿ ಮಾಡ್ತಾಳೆ ಅನ್ನೋದಾದರೆ, ಗಂಡನ ಪದವಿಗೆ ಮತ್ತು ಅದಕ್ಕೆ ಮಹತ್ವ ಏನಿದೆ ಗಂಡ ಅನ್ನೋದಕ್ಕೆ? ಮತ್ತೆ ನಿಮ್ಮ ತಂದೆ ತಾಯಿ ಇವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ? ಗೊತ್ತಾಗ್ತದ ಗುರುಜಿ. ಅವ್ರಿಗೆ ಗೊತ್ತಾಗಿ ಆತ್ಮಹತ್ಯೆ ಮಾಡ್ಕೊಂಡ ಎಲ್ಲ ಬುದ್ಧಿಗೆ ನಡೆದ್ರು ಗುರುಜಿ. ಯಾರು ನಮ್ ಆತ್ಮಹತ್ಯೆ ಕಣ್ಣು ಮಾಡ್ಕೊಂಡು? ನಾ ಮಾಡ್ಕೊಳಕ್ ಹೋಗಿದ್ದ ಗುರುಜಿ. ಯಾವಾಗ? ಈಗ ಒಂದ್ 10 ವರ್ಷದಿಂದ ಮಾಡ್ಕೊಳಕ್ ಹೋಯ್ತು ಗುರುಜಿ. ಈ ತರ ಮಾಡಿದ್ರೆ ಬಿಡ್ತಾರ ಏನೋ ಪ್ರೀತಿಗೋಸ್ಕರ ಅಂದ, ಆದ್ರೂ ಬಿಡ್ಲಿಲ್ಲ ಗುರುಜಿ ಅವರು. ಸಾಯೋಕ್ ಹೋದ್ರೆ ಒಂಚೂರು ಮನ್ಸು ಕರಗಬಹುದು ಏನೋ ಅಂತ? ಹೌದು ಗುರುಜಿ, ಹೌದು. ಪ್ರೀತಿ ಮಾತು ಚೆನ್ನಾಗಿ ಭಾವಿಸೋದು ಅದು ಮುಗಿದ ಕತೆ. ಯಾಕಂದ್ರೆ ಪರಸತಿಯ ತೋಳ್ತೆಕ್ಕೆಗೆ ಬಿದ್ದಾಗ ನೀವೆಲ್ಲರೂ ಶತ್ರುಗಳು ಸಮಾನ. ಹೌದು ಗುರೂಜಿ, ಅದೇ ಹೌದು. ಹೇಳು ಏನು, ಒಬ್ಬಳೇ ಯಾಕೆ, ಇನ್ನೊಂದಿಬ್ರನ್ನ ಇಟ್ಕೋ, ಇನ್ನೊಂದಿಬ್ರ ಜೊತೆ ಹೋಗು, ನಾನೇನು ಬೇಜಾರು ಮಾಡ್ಕೊಳಲ್ಲ, ಹಿಂಗೆ ಹೇಳ್ಬಿಡು, ನಿನಗಿಂತ ದೊಡ್ಡ ಬಂಧು ಇಲ್ಲ ಅವನಿಗೆ. ಆಯ್ತು ಹೇಳವ, ಏನು ಕತೆ ನಿಂದು? ಗುರುಜಿ, ನಮ್ಮ ಮನೆಯವರು ಸ್ವಲ್ಪ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಗುರುಜಿ. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಮ್ಮ ಮದುವೆ ಆಗಿ 14 ವರ್ಷ ಆಯ್ತು ಗುರುಜಿ ನಮ್ದು. ನಿಮ್ಗೆ ಈಗ 36 ವರ್ಷ. ಗುರುಜಿ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು 6 ಜನ ಹೆಣ್ಮಕ್ಳು ಗುರುಜಿ. ನಾವು 6 ಜನ ಹೆಣ್ಮಕ್ಳು? ಗುರುಜಿ. ನೀವು ಎಷ್ಟು ನೀವು ಅದರಲ್ಲಿ? ನಾವು ಎಳೆದರು ಗುರುಜಿ. ನಾವು ಅರ್ಧ ಡಜನಲ್ಲಿ ನೀವು ಎಳ್ನೇವರು? ರೀ ಗುರುಜಿ. ಅಪ್ಪ ಅಮ್ಮ ಏನು ಕೆಲಸ ಮಾಡ್ಕೊಂಡಿದ್ರು? ಅವರು ನಮ್ಮ ಮನೆಯವ್ರ ಸ್ಕೂಲ್ ಟೀಚರ್ ಅದಾರ ಗುರುಜಿ. ಅಂದ್ರೆ ನಿಮ್ಮ ತಂದೆನಾ? ಇಲ್ರಿ, ನಮ್ಮ ಮನೆಯವ್ರ ಗುರುಜಿ. ಅಯ್ಯೋ, ನಾನು ನಿಮ್ಮ ತವ್ರ ಮನೇಲಿ ಇದ್ದೀನಿ ಕಣವ ಈಗ. ಇಲ್ಲ ನಿಮ್ಮ ತಂದೆ ತಾಯಿ ಗುರುಜಿ. ಏನು ಮಾಡ್ಕೊಂಡಿದ್ರು ಅಂದೆ? ಅಪ್ಪ ಅಮ್ಮ ರೈತರು ಅಪ್ಪಾಜಿ. ಈ 6 ಮಕ್ಕಳು ಗಂಡಾಗ್ಲಿ ಅಂತನಾ ಗುರುಜಿ? ಅಂದ್ರೆ ನೀವು 6 ಜನ ಹೆಣ್ಮಕ್ಳಲ್ವಾ? ಗುರುಜಿ. ಈ ಗಂಡಾಗ್ಲಿ ಅಂತ 6 ಹೆಣ್ಮಕ್ಳಾಗಿರೋದಾ? ಹೌದು ಗುರುಜಿ, ಹೌದು ಗುರುಜಿ. ಗಂಡಾಗ್ಲೇ ಇಲ್ಲ? ಗಂಡ ಆಗ್ಲೇ ಇಲ್ಲ ಗುರುಜಿ. ಒಬ್ರು ದೊಡ್ಡವರಾಗಿದ್ರ ಗುರುಜಿ, ಅವ್ರು ಡೆತ್ ಆದ್ರ ಗುರುಜಿ. ಓಹೋ, ನಿಮಗಿಂತ ದೊಡ್ಡವರು? ಗುರುಜಿ, ನಾವು 3ನೇ ಅದಾರ ಗುರುಜಿ. ಆಯ್ತವ. ಏನು ಓದಿದ್ದೀರಿ ನೀವು? ನಮ್ದು SSLC ಐತಿ ಗುರುಜಿ. ನಮ್ದು ಅದ್ರ ಮೇಲೆ ಏನು ಓದೋಕೆ ಆಸೆ ಇರಲಿಲ್ವಾ, ಓದಿಸ್ಲಿಲ್ವಾ? ಶಕ್ತಿ ಇತ್ತು ಗುರುಜಿ. ನಮ್ಮನೇಲಿ ನಮ್ದು ರಿಲೇಷನ್ ಮದುವೆ ಗುರುಜಿ. ಓಕೆ, ಆಯ್ತು. ಅಲ್ಲಿಂದ ಹೇಳವ, ಮದುವೆ ಅಂದ್ರೆ ಮನೆಯವ್ರು ನೋಡಿ ಮದುವೆ ಮಾಡಿದ್ದು? ಸೋದರ ಮಾವ ಗುರುಜಿ. ನಮ್ಮ ಮಮ್ಮಿ ತಮ್ಮಾರು ಗುರುಜಿ. ನಿಮ್ಮ ಅಮ್ಮನ ತಮ್ಮ ಸ್ವಂತ ಮಾವನೇ? ಸ್ವಂತ ಮಾವಾರಿ ನಮ್ಗೆ ಕೊಟ್ಟಿರೋದು. ಅಂದ್ರೆ ನೀವು ಮದುವೆ ಆಗೋ ವೇಳೆಗೆ ನಿಮ್ಮ ಮನೆಯಲ್ಲಿ ಇನ್ನೂ ಮದುವೆ ಆಗದೆ ಇರೋ 3-4 ಹೆಣ್ಮಕ್ಳಿದ್ರು? ಹೌದು ಗುರುಜಿ, ಹೌದು ಗುರುಜಿ. ಅಕ್ಕನ ಮದುವೆ ಆಗಿತ್ತು, ಮತ್ತೆ ನಿಮ್ದು 3ನೇ ಮದುವೆ ಅಥವಾ 2ನೇ ಮದುವೆ? ಹೌದು ಗುರುಜಿ, ಹೌದು ಗುರುಜಿ. ಸ್ವಂತ ಮಾವನಿಗೆ ಮದುವೆ ಆಯ್ತು. ಅಂದ್ರೆ 10ನೇ ಕ್ಲಾಸ್ ಮುಗ್ದಾದ್ಮೇಲೆ ಮದುವೆ ಆಗಿದ್ದ? 10th ಮುಗಿದು 3 ವರ್ಷಕ್ಕೆ ಮದುವೆ ಆಯ್ತು ಗುರುಜಿ ನಮ್ದು. ಏನ್ ಇಷ್ಟ ಇದ್ದು ಮದುವೆ ಆದ್ರೋ ಹೆಂಗೆ?
ಬೇರೆ ಕಡೆ ನೋಡಾಕದ್ರು ಗುರುಜಿ. ನಾವು ಏಡ್ ತಗೋತಾ ಇದ್ವಿ ಗುರುಜಿ. ಏಡ್ತು ನಮ್ ಏಡ್ ತಗೋಡುವಾಗ ಕೊಡ್ತೇವೆ ಅಂತ ಹೇಳಿದ್ರು ಗುರುಜಿ. ಯಾರಿಗೆ? ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ರು ಗುರುಜಿ. ಅಂದ್ರೆ ನಿಮ್ಮ ಅಮ್ಮನ ತಮ್ಮನಿಗೆ ಮಾತು ಕೊಟ್ಟಿದ್ರು ನಿಮ್ಮ ಮನೆಯವರು, ಮಾತು ಕೊಟ್ಟಿದ್ರು ಗುರುಜಿ. ನಮ್ಮ ಮನೆ ಹೆಣ್ಮಗ್ಳನ್ನೇ ಕೊಡ್ತೀವಿ ಅಂತ. ಕೊಡ್ತೀವಿ ಅಂತ ಹೇಳಿದ್ರು ಗುರುಜಿ. ನಾನು ಬೇರೆದವ್ರ ಒಬ್ರು ನೋಡಾಕ್ ಬಂದ್ರು ಗುರುಜಿ. ನಾನು ಅವ 9th ಓದ್ತಾ ಇದ್ದು ಗುರುಜಿ. ನಾನು ಬೇರೆ ಕಡೆ ಎಲ್ಲಿ ಮಾಡ್ಕೊಳಕ್ಲ ಅಂತಂದ್ ಹೇಳಿದ್ದೆ ಗುರುಜಿ. ನಾನು ಅಂದ್ರೆ ನಮ್ಮ ಮಾವನ್ನೇ ಮಾಡ್ಕೊಳ್ತೀನಿ ಅಂತಲ್ಲ. ಮೌನ ಮಾಡ್ಕೊಂತಾನೆ. ನನಗ ಸ್ವಲ್ಪ ಬಾಳ ಹಿಂಸೆ ಮಾಡಾರ ಗುರುಜಿ. ನಾವ್ ಈ ಮಾಡ್ಕೊಂಡು ನಮ್ಮ ಮನೆಯವರು ಅಥವಾ ನಮ್ಮ ಮನೆಯವ್ರ ಅಣ್ಣಾರ ಗುರುಜಿ ಮದ್ವಿ ಮಾಡ್ಕೊ ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿದ್ರು ಗುರುಜಿ. ಓ, ಅಂದ್ರೆ ಅವರೇ ಹೇಳ್ತಾ ಇದ್ರು ನೀನ್ ಬೇರೆ ಕಡೆ ಮಾಡ್ಕೊಳವ ಏನ್ ತೊಂದರೆ ಇಲ್ಲ ಅಂತ ಅವರೇ ಹೇಳ್ತಿದ್ರು. ಹೇಳ್ತಿದ್ರು ಗುರುಜಿ. ನನಗೆ ಇಷ್ಟ ಆಗ್ಲಿಲ್ಲ ಗುರುಜಿ. ನಾನು ಇನ್ನು 9th ಓದ್ತಿದ್ದ ಗುರುಜಿ. ನಾನು ಅಂದ್ರೆ ನಿಮ್ಮ ಮಾವ ಅಂದ್ರೆ ನಿಂಗೆ ಇಷ್ಟ ಇತ್ತ ಆ ಸಮಯಕ್ಕೆ? ಫಸ್ಟಿಗೆ ಇಷ್ಟ ಇರೋದಿಲ್ಲ ಗುರುಜಿ. ನನಗೆ ಇರ್ಲಿಲ್ಲ ಗುರುಜಿ. ಅವಾಗ MA ಕಂಪ್ಲೀಟ್ ಮುಗಿಯಾಕತ್ತಿದ್ರು ಗುರುಜಿ ನಮ್ಮ ಮನೆಯವ್ರು. 9th ಓದುವಾಗ ಮದ್ವಿ ಮಾಡ್ಕೊಡ್ತೇವೆ ಅಂದ್ರೆ ನಾನು ಸಣ್ಣಕ್ಕೆ ನಾ ಓದಲ್ಲ, ನಾನು ನನ್ನ ಕಾಲ ಮೇಲೆ ನಿಂತ್ಕೊಂತಾನೆ ಅಂತ ಹೇಳಿದ್ದೆ ಗುರುಜಿ. ಅರ್ಥ ಆಗ್ಲಿಲ್ಲ. ಹ್ಞೂ ಗುರುಜಿ. ಅಂದ್ರೆ ನಾನು ಇನ್ನು ಓದಬೇಕು ಅಂತ ಹೇಳಿದ್ರಾ? ಹೌದು ಗುರುಜಿ. ಹೌದು ಗುರುಜಿ. ನಾನು ಇನ್ನು ಸಣ್ಣೋಳಿದ್ದೀನಿ, ನಾನು ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಹೇಳಿದ್ರಿ. ಹೌದು ಗುರುಜಿ. ಹೌದು ಗುರುಜಿ. ಆವಾಗ ನಾವು ಓದಲ್ಲ, ನಾವು ಓದ್ತಾನೆ ನನ್ನ ಕಾಲ ನಿಂತೀವಿ ಅಂತ ನಾನು ಹೇಳಿ ಗುರುಜಿ. ಮನ್ಯಾಗ ಬಾಳ ಫೋರ್ಸ್ ಮಾಡಿ ಹೊಡೆದು ಬಡದು ಹಿಂಸೆ ಮಾಡಿದ್ರು ಗುರುಜಿ. ಮಾಡ್ಕೊ ಅಂತ ಹೇಳಿದ್ರು. ಓಹೋ. ನಾನು ಈ ತರ ಪೋಸ್ಟ್ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೆದರಿಕೆ ಹಾಕಿದ್ರಿ ಗುರುಜಿ ಮನೆಯವರಿಗೆಲ್ಲ. ಅಯ್ಯೋಯ್ಯೋ, ಅಂದ್ರೆ 9ನೇ ಕ್ಲಾಸಲ್ಲಿ? 9ನೇ ಕ್ಲಾಸಲ್ಲಿ ಗುರುಜಿ. ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೀವು ಹಿಂಗೆ ಒತ್ತಾಯ ಮಾಡಿದ್ರಿ ಅಂತ? ಹೌದು ಗುರುಜಿ. ಹೌದು ಗುರುಜಿ. ಓಹೋ. ಆಮೇಲೆ ಬಿಟ್ರು ಗುರುಜಿ. ಬಿಟ್ಟು ಆನಂತರ 22 ವರ್ಷಕ್ಕ ಮದ್ವಿ ಮಾಡಿದ್ರು ಗುರುಜಿ ನನಗೆ, ಸೋದರ ಮಾವನಿಗೆ ಕೊಟ್ಟು. ಓ, ಅಂದ್ರೆ ನೀವು 10ನೇ ಕ್ಲಾಸ್ ಆಗಿ ಅತ್ತಾಗ ಒಂದು 4-5 ವರ್ಷ ನೀವು ಹಂಗೆ ಇದ್ರಿ? ಹೌದು ಗುರುಜಿ. ಹೌದು ಗುರುಜಿ. ಅವ್ರಿಗೆ ಮದುವೆ ಮಾಡಿಕೊಟ್ರದ್ದು ಅಂದ್ರೆ ಆ ಸಮಯಕ್ಕಾದ್ರೂ ನಿಮಗೆ ಇಷ್ಟ ಇತ್ತಾ? ಆ ಸಮಯಕ್ಕೆ 22 ವರ್ಷಕ್ಕೆ ಇಷ್ಟ ಆಯ್ತು ಗುರುಜಿ ನನಗೆ. ಸ್ವಲ್ಪ ಮನಸ್ಸು ಪ್ರಬುದ್ಧವಾಗಿತ್ತು. ಹೌದು ಗುರುಜಿ. ಹೌದು ಹೌದು ಗುರುಜಿ. ಓಕೆ ಓಕೆ ಓಕೆ, ಆಯಿತು. ಮದುವೆ ಆಯಿತು, ಮನೆಯವರು ಇಷ್ಟದಂತೆ ಮತ್ತೆ ನಿಮ್ಮ ಇಷ್ಟದಂತೆ ಮದುವೆ ಆಯಿತು. ಆಮೇಲೆ ಇಬ್ರು ಹೆಣ್ಣು ಮಕ್ಕಳು, ಒಂದು ಗಂಡು ಮಗು ಆಯ್ತು ಗುರುಜಿ. ಒಬ್ಬಳು ದೊಡ್ಡ ಮಗಳು 8th ಹೋಗ್ತಾಳ ಗುರುಜಿ. ಒಬ್ಬಳು 6ನೇ ಕ್ಲಾಸು. 3ನೇ ಮಗ 3ನೇ ಕ್ಲಾಸಿಗೆ ಹೋಗ್ತಾ ಇದಾರ ಗುರುಜಿ ಈಗ ಗುರುಜಿ. ಓಕೆ, ಮದುವೆಗೆ ಎಷ್ಟು ವರ್ಷ ಆಯ್ತು ಅಂದ್ರಿ? ಮದುವೆ 14 ವರ್ಷ ಗುರುಜಿ. 2011 ಇಸ್ವಿ ಆಯ್ತು ಗುರುಜಿ. ಬಟ್ ಅವತ್ತಿಂದ ಗಂಡ ಜವಾಬ್ದಾರಿಯಿಂದ ಒಳ್ಳೆ ರೀತಿಯಲ್ಲಿ ಇದ್ರು ಗುರುಜಿ. ಎಲ್ಲ ಇದ್ರು. ಪ್ರೀತಿನ ಕಡಿಮೆ ಗುರುಜಿ. ನಾವ್ ಎಲ್ಲಾ ತರದು ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿದ್ರು ಮತ್ತೆ ನಮ್ಮ ಮ್ಯಾಗ ಪ್ರೀತಿನ ತೋರಿಸ್ತಾ ಇಲ್ಲ ಗುರುಜಿ. ಅಷ್ಟು ಬೇಡವಾಗ್ಬಿಟ್ಟ ಗುರುಜಿ ನಾವು. ಅಂದ್ರೆ ಮದುವೆ ಆದ ಕಾಲದಿಂದಲೂ ಹೀಗೇನಾ ಅಥವಾ ಇಲ್ಲಿ ಒಂದು 2, 3, 4, 5 ವರ್ಷದಿಂದ ಇದು ಬದಲಾವಣೆನಾ ಗುರುಜಿ? ಇದು ಮದುವೆ 1-2 ವರ್ಷ ಅಷ್ಟ ಚೆನ್ನಾಗಿದ್ರು ಗುರುಜಿ. ಎಷ್ಟು ವರ್ಷ? 2 ವರ್ಷ ಅಷ್ಟ ಚೆನ್ನಾಗಿದ್ರು ಗುರುಜಿ. ಓಕೆ. ಇಲ್ಲಿ ಬಿಟ್ಟಾಗಂತೂ ಚೆನ್ನಾಗಿಲ್ಲ ಗುರುಜಿ. ಊಟ ಎಲ್ಲ ತಂದಾಗ್ತಾರ ಗುರುಜಿ. ಈ ತರ ಸಂಬಂಧ ಇಟ್ಟಕ್ಕ ಒಟ್ಟ ಮಕ್ಳಿಗೆ ಅಭ್ಯಾಸ ಮಾಡ್ಸಲ್ಲ ಗುರುಜಿ. ಡೈಲಿ ಎವ್ರಿ ಡೇ ಫೋನಲ್ಲಿ ಇರ್ತಾರ ಗುರುಜಿ. ಆಯ್ತು, ಈಗ ನಾನು ಕೇಳೋದಕ್ಕೆ ಉತ್ತರ ಕೊಡ್ಬೇಕು ನೀವು. ಆಯ್ತಾ? ಈಗ 2 ವರ್ಷ ಚೆನ್ನಾಗಿದ್ರು ಸರಿ, ಬಟ್ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಮನೆಗೆಲ್ಲ ತಂದು ಹಾಕ್ತಾರೆ. ಹೌದು, ಪ್ರೀತಿ ಇಲ್ಲ ಅಂದ್ರೆ ಯಾವ ತರ? ಅಂದ್ರೆ ಏನ್ ತಿನ್ನೋದು ಇದನ್ನ ಭಾವನೆನೇ ಇದು ಇಲ್ಲ ಗುರುಜಿ. ಓಕೆ, ನಿನ್ನ ಭಾವನೆಯನ್ನು ಕೇಳೋದು, ಅದ್ರ ಬಗ್ಗೆ ಒಂಚೂರು ಪ್ರೀತಿಯಿಂದ ಮಾತಾಡೋದೆಲ್ಲ ಇಲ್ಲ ಅಂತ ಆ ತರ ಮಾತಾಡಿದ್ರು ಗುರುಜಿ. ಅಷ್ಟು ಕಷ್ಟ ಗುರುಜಿ. ಜಾಸ್ತಿ ಮಾತಾಡಲ್ಲ ಗುರುಜಿ. ನನ್ನಲ್ಲಿ ಅವರು ಅಷ್ಟು ಮಾತಾಡಲ್ಲ ಗುರುಜಿ. ಏನಾದ್ರು ಹತ್ರ ಸಂಬಂಧ ಐತಲ್ಲ ಗುರುಜಿ, ಅವ್ರ ಕಡೆ ಆಮೇಲೆ ಬರ್ತೀನಿ. ಈಗ ಅತ್ತೆ ಮಾವ ಇದಾರ? ಮಾವರು ತೀರ್ಕೊಂಡಾರೆ. 5 ವರ್ಷ ಆಯ್ತು ಗುರುಜಿ. ಅಂದ್ರೆ ನಿಮ್ಮ ಮದುವೆಯಾಗಿ ಬಂದ ಮೇಲೆ ತೀರ್ಕೊಂಡಿದ್ದು? ಹೌದು ಗುರುಜಿ. ಹೌದು ಗುರುಜಿ. ಅತ್ತೆ ಅದಾರ ಗುರುಜಿ. ಅದಾರ ನಮ್ಮಲ್ಲೇ ಅದಾರ ಗುರುಜಿ. ಅವರು ಅಂದ್ರೆ ನಿಮ್ಮ ಅಜ್ಜಿನೇ? ಅಜ್ಜಿರಿ ಮನೆಯಲ್ಲೇ ಜಾಯಿಂಟ್ ಫ್ಯಾಮಿಲಿ ಐತ್ರಿ ಗುರುಜಿ. ಅವ್ರು ನಿಮ್ಮನ್ನ ಚೆನ್ನಾಗಿ ಭಾವಿಸ್ತಾರ? ಚೆನ್ನಾಗ್ ಭಾವಿಸ್ತಾರ ಗುರುಜಿ. ಅವ್ರದ್ದೇನು ತೊಂದರೆ ಇಲ್ಲ? ಅವ್ರಿಗೇನು ತೊಂದರೆ ಇಲ್ಲ ಗುರುಜಿ. ಆಯ್ತು. ಈ ಹೆಣ್ಣು ಯಾರು? ಈಕೆ ಯಾರು? ಇದೇನು ಶುರು ಆಯ್ತು? ಇದು ಅವರು ಟೀಚಿಂಗ್ ಮಾಡಕ್ ಊರಲ್ಲಿ ಅವರು ಇರ್ತಾರ ಗುರುಜಿ. ನಿಮ್ಮ ಯಜಮಾನ್ರು ಟೀಚರಾ? ಟೀಚರ್. ಹಿಸ್ಟ್ರಿ ಹೇಳ್ತಾರ ಗುರುಜಿ. ಇತಿಹಾಸ ಹೇಳೋದು? ಹಿಸ್ಟ್ರಿ ಹೇಳ್ತಾರ ಗುರುಜಿ. ಆಯ್ತು. ಗೌರ್ಮೆಂಟ್ ಕೆಲಸನಾ? ಹೌದು ಗುರುಜಿ, ಗೌರ್ಮೆಂಟ್ ಆಯ್ತು. ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಅಲ್ಲೇನಾಯ್ತು?
ಅಲ್ಲಿ ಡೈಲಿ ಅವ್ರದ್ದು ಬಸ್ ಸ್ಟ್ಯಾಂಡ್ ಒಳಗ ಅಂಗಡಿ ಐತಿ ಗುರುಜಿ. ಅವ ಅಮ್ಮಂದು. ಅಲ್ಲಿ ಅಲ್ಲಿ ಡೈಲಿ ಹೋಗ್ತಾ ಹೋಗೋದು ಬರೋದು ಮಾಡಿ ಅವ್ರೆಲ್ಲ ಅಜ್ಜಾಗ ಮಾತಾಡೋದು ಗುರುಜಿ ಅವ್ರದ್ದು. ಅಲ್ಲ, ಒಂದು ನಿಮಿಷ. ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇರೋದು ಯಾರ್ದು? ಅವ್ರದ್ದು ಆ ಹೆಣ್ಮಗದ ಅಜ್ಜರ. ಆಕೆಗೆ ಮದುವೆ ಆಗಿದೆಯಾ? ಇದು ಆಗಿ ಮೊಮ್ಮಕ್ಳು ಕಂಡಿದಾರ ಗುರುಜಿ. ಮೊಮ್ಮಕ್ಳು? ಹ್ಞೂನ್ರಿ. ಅಯ್ಯೋ ದೇವ್ರೆ. ಗುರುಜಿ. ಅಂದ್ರೆ ಮಕ್ಳು ಮೊಮ್ಮಕ್ಳು? ಮಕ್ಳು ಮೊಮ್ಮಕ್ಳು ಗುರುಜಿ. ಅಯ್ಯೋ, ಒಳ್ಳೆ ಕತೆ. ಓಕೆ, ಅವ್ರ ಅಂಗಡಿಗೆ ಈತ ಅಂದ್ರೆ ಶಾಲೆಯಿಂದ ಬರಬೇಕಾದ್ರೆ ಹೋಗ್ತಾ ಇದ್ರು ಅಂತ? ಹೌದು ಗುರುಜಿ, ಹೌದು ಗುರುಜಿ. ಅಂದ್ರೆ ನಿಮ್ಮ ಗಂಡನಿಗಿಂತ ಅವರೇ ದೊಡ್ಡವರಾ? ಹೌದು ಗುರುಜಿ, ಹೌದು. ಆಯ್ತು. ನಿಮಗೆ ಹೆಂಗ್ ಗೊತ್ತಾಯ್ತು? ಅದು ಡೈಲಿ ಫೋನಲ್ಲಿ ಗೊತ್ತಾಗ್ತು ಗುರುಜಿ. ನಮ್ಗೆ ಹೆಂಗ್ ಗೊತ್ತಾತಂದ್ರೆ ಕೊರೋನಾ ಬಂದ ಟೈಮ್ನಾಗ ಗೊತ್ತಾಯ್ತು ಗುರುಜಿ. ಹೆಂಗೆ? ಅವರು ಫೋನಲ್ಲಿ ಮಾತಾಡೋದು, ವಿಡಿಯೋ ಕಾಲ್ ಮಾತಾಡೋದು ಮಾಡಿದ್ರು ಗುರುಜಿ. ನಾನು ವಾಕ್ ಮಾಡೋ ಒಂದು ಕಿಟಕಿಯ ನೋಡಿದೆ ಗುರುಜಿ ನಾನು. ಅವರು ಹಾಕ ಮಾಡ್ತಿದ್ರು, ನಿಮಗೊಂಚೂರು ಅನುಮಾನ ಇದ್ದಿದ್ರಿಂದ ನೀವು ಕಿಟಕಿಯಲ್ಲಿ ನೋಡಿದ್ರಿ? ಹೌದು ಗುರುಜಿ, ಹೌದು ಗುರುಜಿ. ಆದ್ರೆ ಈ ಮುಂಚೆ ನೀವು ಆ ಅಮ್ಮನ್ ನೋಡಿದ್ರಿ ನೀವು? ನಾನು ನೋಡಿದ್ವಿ ಗುರುಜಿ. ನಾವು ಆದ ಪ್ಲೇಸ್ ಅಲ್ಲಿ ನಮ್ಮ ಮನೆಯವರು ಬಾಡಿಗೆ ಇದ್ದೀವಿ ನಾವು ಅಲ್ಲಿ ಆ ಊರಲ್ಲಿ. ಓಹೋ, ಅಂದ್ರೆ ಆ ವಿಡಿಯೋ ಕಾಲಲ್ಲಿ ಇರೋ ಅಮ್ಮ ಮತ್ತು ನೀವು ಬಾಡಿಗೆ ಇದ್ದಿದ್ದ ಆ ಅಮ್ಮ ಎರಡು ಒಂದೇ ಅಂತ ನಿಮಗೆ ಅಲ್ಲಿ ದುಃಖ ಆಯಿತು? ಹೌದು ಗುರುಜಿ, ಹೌದು ಗುರುಜಿ. ಕೇಳಿದ್ರಾ ನಿಮ್ಮ ಗಂಡನ್ನ? ಹೇಳಿದ್ದು ಗುರುಜಿ. ನನ್ ಬಿಟ್ರು ಅವಳು ಬಿಡಾಕ್ತಾ ಇರಲ್ಲ ಅಂತ ಲೆಕ್ಕಕ್ಕೂ ಬಂದ್ರು ಗುರುಜಿ ಅವರು. ನಿಮ್ಮ ಗಂಡ ಹೇಳಿದ್ರಾ? ಹೌದು ಗುರುಜಿ, ಹೌದು. ನಿನ್ನನ್ನು ಬಿಡ್ತೀನಿ, ಅವ್ರನ್ನ ಬಿಡಲ್ಲ ಅಂತ? ಅವ್ರು ಬಿಡಂಗಿಲ್ಲ ಅಂತ ಹೇಳಿದ್ರು ಗುರುಜಿ. ನಾನು ನಿರ್ಧಾರ ತಗೊಂಡೆ ಗುರುಜಿ. ಆತ್ಮಹತ್ಯೆ ಮಾಡ್ಕೊಳಕ್ ಹೋದ ಗುರುಜಿ. ಮಕ್ಕಳನ್ನ ಬಿಡ ಇರ್ಲು ಅನಾಥಾಶ್ರಮ ಇದ್ದು ಜೀವನ ಮಾಡೋಣ ಲೆಕ್ಕಕ್ಕೆ ಮಟ್ಟಿಗೆ ಬಂತು ಗುರುಜಿ. ಬೇಡ, ಇದು ಮಕ್ಳನ್ನ ಕರ್ಕೊಂಡು ಹೋಗ್ಬಿಡೋಣ ಯಾವ್ದಾದ್ರು ಆಶ್ರಮಕ್ಕೆ, ಇಲ್ಲ ಸಾಯೋಣ ಅಂತ? ಹೌದು ಗುರುಜಿ, ಹೌದು. ಅಂದ್ರೆ ಗಂಡ ಅವಳನ್ನು ಬಿಡಲ್ಲ, ಬೇಕಾದ್ರೆ ನಿನ್ನನ್ನು ಬಿಡ್ತೀನಿ ಅಂದಾಗ ನಿನಗೆ ದುಃಖ ಆಯಿತು? ಹೌದು ಗುರುಜಿ. ಇದನ್ನ ಹಿರಿಯರಿಗೆ ಯಾರಿಗೂ ಹೇಳಲಿಲ್ವಾ? ಹಿರಿಯರಿಗೆ ಹೇಳಿದ್ರು ಗುರುಜಿ. ಅವ್ರು ಯಾರು ತಲೆ ಕೆಡಿಸಿಲ್ಲ. ಅಪ್ಪ ಅಮ್ಮ ಈ ತಮ್ಮರ ಮನೆ ಬಂದಿದ್ರು ಗುರುಜಿ. ಅವ್ರದ್ದು ಏನೇ ನಡಿಲಿಲ್ಲ ಗುರುಜಿ. ಯಾರು ಹೇಳಿದ್ರು ತಲೆ ಕೆಡಿಸಿಲ್ಲ ಗುರುಜಿ. ಅಷ್ಟು ಸಮಸ್ಯೆ ಮಾಡಿದ್ರು, ಹಿಂಸೆ ಮಾಡಿದ್ರು. ನಾನು ಗಟ್ಟಿಯಾಗಿ ನಿಂತ್ಕೊಂಡು ಜೀವನ ಮಾಡಾಕತ್ತಿದ್ದೆ ಗುರುಜಿ. ಆ ವೇಳೆ ಅಂದ್ರೆ ಇದೊಂದು ಏನೊಂದು 5 ವರ್ಷದಿಂದ ನಡೀತಿರೋ ಕತೆನಾ? ಇಲ್ಲ ಗುರುಜಿ, 14 ವರ್ಷ ಆಯ್ತು ಗುರುಜಿ ಇದು ನಡೆಯಕತ್ತಿ. ಓಹ್, ನಿಮ್ಮ ಮದುವೆಗೆ ಎಷ್ಟು ವಯಸ್ಸು ಅನುಭವ ಇದೆಯೋ ಇದಕ್ಕೂ ಅಷ್ಟೇ ಸಮಯ ಆಗಿದೆ ಇದು? ಹೌದು ಗುರುಜಿ, ಹೌದು ಗುರುಜಿ. ಓಹೋ, ಅಂದ್ರೆ ನಿಮ್ಮ ಮದುವೆ ಹಂತದಲ್ಲೇ ಇದಿತ್ತು? ಹೌದು ಗುರುಜಿ, ಹೌದು. ಬಟ್ ನಿಮಗೆ ಗೊತ್ತಿರ್ಲಿಲ್ಲ? ನಮಗ್ ಗೊತ್ತಿರ್ಲಿಲ್ಲ ಗುರುಜಿ. ನಾವು ಅಷ್ಟು ನಂಬಿದೀವಿ ಗುರುಜಿ ಅವ್ರನ್ನ. ಅಲ್ಲ, ಅವ್ರ ಮನೆಯವ್ರಿಗೆ ಇದೆಲ್ಲ ಗೊತ್ತಾ? ಗೊತ್ತು ಗುರುಜಿ. ಅವ್ರ ತಲೆ ಕೆಡ್ಸಿರ್ಲಿಲ್ಲ ಗುರುಜಿ. ಇವ್ರು ಮನಸ್ಸಿನಲ್ಲಿ ಹೇಳ್ಕೊಂತದಲ್ಲ ಗುರುಜಿ ಏನಂತ ಅಷ್ಟು ನಂಬಿಸೋರು ಗುರುಜಿ ಮನೆಗೆಲ್ಲ. ಅವ್ರ ಮನೆ ಅಂದ್ರೆ ಆ ಹೆಣ್ಣಿನ ಮನೆಯವ್ರಿ ಆ ಅಮ್ಮ ಇದಾರಲ್ಲ, ಅವ್ರ ಮನೆಯವ್ರಿಗೆ ಗೊತ್ತಾ ಅಂದೆ? ಹಾ ಗುರುಜಿ, ಅವ್ರ ಮನೆಗೆ ಎಲ್ರಿಗೂ ಗೊತ್ತು ಗುರುಜಿ. ಗೊತ್ತಾ? ಗೊತ್ತು ಗುರುಜಿ. ಅವ್ರೆಲ್ಲ ಮನೆಯವರೆಲ್ಲರಿಗೂ ಗೊತ್ತು ಗುರುಜಿ. ಅವ್ರೇನು ಕೇಳಲ್ವಾ ನಿಮ್ಮ ಗಂಡನ್ನ? ಅವ್ರು ಏನು ಕೇಳಿಲ್ಲ ಗುರುಜಿ. ಅವ್ರಿಗೆ ಲಾಭ ಬಂದ್ರೆ ಸಾಕು ಗುರುಜಿ. ಲಾಭ? ಹೌದು ಗುರುಜಿ. ಗಂಡನಿಂದ ಏನ್ ಲಾಭ? ಪಗಾರ ಇಲ್ಲತ್ತೆ ಗುರುಜಿ. ಪೇಮೆಂಟ್ ಇದೆ 95 ಅಥವಾ 98 ಇರುತ್ತೆ ಗುರುಜಿ ಅವ್ರಿಗೆ. ಓ, ಅಂದ್ರೆ ನಿಮ್ ಗಂಡನ ಸಂಬಳದಲ್ಲೂ ಅಲ್ಗೊಂಚೂರು ಹೋಯ್ತತೆ ಅಂತ? ಹೌದು ಗುರುಜಿ, ಹೌದು ಹೌದು. ಅಲ್ಲವಾ, ಈಗ ನೀನು ವಿಡಿಯೋ ಕಾಲ್ ನೋಡಿನೇ ಈ ನಿರ್ಧಾರಕ್ಕೆ ಬಂದ್ಬಿಟ್ಟ? ಬೇರೆ ಏನಿದೆ ಸಾಕ್ಷಿ ನಿನ್ ಬಳಿ? ಗುರುಜಿ ಐದು ಸಾಕ್ಷಿ ಫೋನಲ್ಲಿ ಅದಾವ್ರ ಗುರುಜಿ. ಫೋನಲ್ಲಿ ಹಾಕಿಟ್ಟಾರ. ಫೋನು ಕೊಡಲ್ಲ ನಮ್ಗೆ, ಯಾವುದಕ್ಕೂ ಫೋನು ಕೊಡಲ್ಲ ಅವ್ರು. ಮತ್ತೆ ನನಗೆ ಆಕೆ ಜೊತೆ ಸಂಬಂಧ ಇರೋದು ಹೌದು ಅಂತ ಗಟ್ಟಿಯಾಗಿ ಓಪನ್ ಆಗಿ ಹೇಳ್ತಾರ? ಹೌದು ಗುರುಜಿ, ಹೌದು. ಯಾರ್ದು ಹಿರಿಯರ್ದು ಭಯ ಇಲ್ಲ? ಯಾವ್ದು ಭಯ ಇಲ್ಲ. ನಾವು ಏನ ಮಾಡಿದ್ರೆ ನಾವು ನಮ್ದ ನಡೀತೈತೆ ಅನ್ನೋ ಲೆಕ್ಕಕ್ಕ ಮರೀತಾರ ಗುರುಜಿ ಅವರು. ಚೆನ್ನಾಗಿ ಸಂಬಳ ಬರುತ್ತೆ ಅಂತಲ್ಲ? ಹೌದು ಗುರುಜಿ, ಹೌದು. ಅಂದ್ರೆ ಪಾಪ ಅವತ್ತಿಂದಲೂ ಇದೊಂದು ಮನ್ಸಲ್ಲಿ ದುಃಖ ಕೊರಕೊಂಡೇ ಬಂದ್ಬಿಟ್ಟಿದೀಯ ಹಂಗಾರೆ? ಹೌದು ಗುರುಜಿ, ತುಂಬಾ ಕಾಡ್ತಾ ಇದೆ ಗುರುಜಿ. ನಾವು ಈ ತರ ಅನುಭವಿಸಕತ್ತವಲ್ಲ, ಅದಕ್ಕೊಂದು ಎಲ್ಲಾ ದೇವ್ರಿಗೆ ಹೋದೆ ಗುರುಜಿ. ದುಡ್ಡು ಖರ್ಚು ಮಾಡಿದ್ವಿ ತುಂಬಾನೇ. ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲೇ ಖರ್ಚು ಮಾಡಿದ್ವಿ, ಯಾವ್ದು ಆಗ್ತಾ ಇಲ್ಲ ಗುರುಜಿ. ಅಂದ್ರೆ ಆ ಅಮ್ಮನಿಗೇನೊಂದು 40 ವರ್ಷವಾ? 45 ಇರ್ಬೋದು ಗುರುಜಿ. 45ಕ್ಕೆ ಮೊಮ್ಮಕ್ಳವಾ? ಹೌದು ಗುರುಜಿ, ಹೌದು. ಈತನಿಗೇನೊಂದು 40 ವರ್ಷನಾ? ಇವ್ರಿಗೆ 43 ಇರ್ಬೋದು ಗುರುಜಿ. ಅಂದ್ರೆ ಅವ್ರಿಗೂ ಇವ್ರಿಗೂ ಒಂದು 3-4 ವರ್ಷ ದೊಡ್ಡವರು ಚಿಕ್ಕವರು? ಹೌದು ಗುರುಜಿ, ಹೌದು ಗುರುಜಿ. ನೀವು ನಿಮ್ಮ ಗಂಡನಿಗಿಂತ ಎಷ್ಟು ವರ್ಷ ಚಿಕ್ಕವರು? 10 ವರ್ಷ ಚಿಕ್ಕರು ಗುರುಜಿ ನಾವು.
10 ವರ್ಷ. ಹೌದು ಗುರುಜಿ, ಹೌದು. ಗೋವಿಂದ. ಮಕ್ಕಳಿಗೆಲ್ಲ ಗೊತ್ತಾ ಇದು? ಮಕ್ಳಿಗೆಲ್ಲ ಗೊತ್ತೇ ಗೊತ್ತು ಗುರುಜಿ. ಏನ್ ಮಾಡಕ್ ಆಗ್ತಾ ಇಲ್ಲ, ನಮ್ದು ಏನ್ ನಡೀತಾ ಇಲ್ಲ, ಪೇಮೆಂಟ್ ಆಗ್ತೈತಿ ಅಂತಾನೆ ಹೇಳಲ್ಲ ಗುರುಜಿ. ಊಟಕ್ಕೂ ಪಟ್ಟಿಗೆ ಎಲ್ಲ ಏನು ಕೊರಿಲ್ಲ ಗುರುಜಿ ನನ್ಗೆ. ಅಂದ್ರೆ ಎಲ್ಲ ತಂದಾಕ್ತಾರೆ. ಎಲ್ಲ ತಂದಾಕ್ತಾರೆ ಗುರುಜಿ. ನನ್ಗೆ ಇದ ಒಂದು ಮಾನಸಿಕ ಆಗ್ತದೆ ಗುರುಜಿ, ಮರೆಕ್ ಆಗ್ತಾ ಇಲ್ಲ. ಮಕ್ಕಳು ಏನು ಹೇಳ್ತಾರೆ ಈ ವಿಚಾರವಾಗಿ ನಿನ್ನ ಜೊತೆ? ಅವಾಗ ಏನಾದರೂ ಮಾತಾಡ್ತಾರ ಗುರುಜಿ. ಅವ್ರು ನಮ್ಮ ಮನೆಗೆ ಸ್ವಲ್ಪ ಹೆದರ್ತಾರ ಗುರುಜಿ. ಮಕ್ಕಳೆಲ್ಲ ಸ್ವಲ್ಪ ಜೋರದ ಸ್ಟ್ರಿಕ್ ಅದಾರ ಗುರುಜಿ. ಆದ್ರ ನಮ್ದು ಏನು ನಡೆಯಲ್ಲ, ಏನಿಲ್ಲಕ್ರೂ ಪರವಾಗಿಲ್ಲ ಗುರುಜಿ. ಗಂಡ ಒಬ್ಬ ಚೆನ್ನಾಗಿದ್ರ ಅದ್ರಂತ ಪ್ರಪಂಚ ಯಾವ್ದು ಇಲ್ಲ ಗುರುಜಿ. ಹೌದವ. ಅವ್ ಹೆಣ್ಣಿ ಬೇಕಾಗಿರೋದು ಆದ ಒಂದಲ್ಲ ಗುರುಜಿ. ನಿಜ ನಿಜ ನಿಜ. ಅಂದ್ರೆ ನೀವು ಮದುವೆ ಆಗೋ ವೇಳೆಗಾಲಿ ಅವ್ರಿಗೆ ಕೆಲಸ ಇತ್ತಾ? ಹೌದು ಗುರುಜಿ, ಹೌದು ಹೌದು. ಹಂಗಾದ್ರೆ ನಿಮ್ಮ ಮನೆಯವರು ಕೆಲಸ ಇದೆ ಅಂತ ಏನಾದರೂ ಕೊಟ್ಬಿಟ್ರೆ ಜಾಸ್ತಿ? ಐ ಮೀನ್ ಮದುವೆ ಮಾಡ್ಲಿಕ್ಕೆ ಮುಖ್ಯ ಕಾರಣ ಕೆಲಸ ಇದೆ ಅನ್ನೋದೇ ಆಗಿತ್ತಾ? ನಿಮ್ಗನ್ಸೋದೇನು? ಇಲ್ಲ ಗುರುಜಿ, ಅವರು ಸಂಸ್ಥೆದಲ್ಲಿದ್ರು ಗುರುಜಿ. 9 ಇಯರ್ಸ್ ಒಳಗ ಫ್ರೀ ದುಡಿದ್ರು ಗುರುಜಿ. ನಮ್ದು ಮದುವೆ ಆಗಿ 1.5 ವರ್ಷಕ್ಕೆ ಅವ್ರು ಗೌರ್ಮೆಂಟ್ ಆಫರ್ಮೆಂಟ್ ಆಯ್ತು ಗುರುಜಿ ಅವ್ರಿಗೆ. ಓಕೆ. ಅಂದ್ರೆ ನಿಮ್ಮ ಮದುವೆ ವೇಳೆಗೆ ಜಾಬು ಅಥವಾ ಈ ದೊಡ್ಡ ಸ್ಯಾಲ್ರಿ ಅಂತ ಏನಿರಲಿಲ್ಲ? ಇಲ್ಲ ಗುರುಜಿ, ಇಲ್ಲ ಗುರುಜಿ. ಓಕೆ. ಅದನ್ನ ನೋಡಿ ಕೊಟ್ಟವ್ರು ಎನ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ? ಇಲ್ಲ ಗುರುಜಿ, ಇಲ್ಲ ಗುರುಜಿ. ಆಯ್ತು. ನಿಮ್ಮ ಅತ್ತೆ, ನಿಮ್ಮ ತಂದೆ ತಾಯಿ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ? ಗೊತ್ತಾಗ್ತದ ಗುರುಜಿ. ಅವ್ರಿಗೆ ಗೊತ್ತಾಗಿ ಆತ್ಮಹತ್ಯೆ ಮಾಡ್ಕೊಂಡ ಎಲ್ಲ ಬುದ್ಧಿಗೆ ನಡೆದ್ರು ಗುರುಜಿ. ಯಾರು ನಮ್ ಆತ್ಮಹತ್ಯೆ ಕಣ್ಣು ಮಾಡ್ಕೊಂಡು? ನಾ ಮಾಡ್ಕೊಳಕ್ ಹೋಗಿದ್ದ ಗುರುಜಿ. ಯಾವಾಗ? ಈಗ ಒಂದ್ 10 ವರ್ಷದಿಂದ ಮಾಡ್ಕೊಳಕ್ ಹೋಯ್ತು ಗುರುಜಿ. ಈ ತರ ಮಾಡಿದ್ರೆ ಬಿಡ್ತಾರ ಏನೋ ಪ್ರೀತಿಗೋಸ್ಕರ ಅಂದ, ಆದ್ರೂ ಬಿಡ್ಲಿಲ್ಲ ಗುರುಜಿ ಅವರು. ಸಾಯೋಕ್ ಹೋದ್ರೆ ಒಂಚೂರು ಮನ್ಸು ಕರಗಬಹುದು ಏನೋ ಅಂತ. ಹೌದು ಗುರುಜಿ, ಹೌದು. ಆಯ್ತವ್ವ. ಈಗ ಮಕ್ಳಿಗೆ ಎಷ್ಟು ವರ್ಷ ಅಂದೆ? ದೊಡ್ಡ ಮಗಳಿಗೆ 14 ಇಯರ್ಸ್ ಗುರುಜಿ. ಓಹೋ. ಸಣ್ಣ ಮಗಳಿಗೆ 12 ವರ್ಷ ಇಯರ್ಸ್ ಗುರುಜಿ. ಅರ್ಥಾತ್ ಇದೆಲ್ಲವನ್ನ ಬಹುಶಃ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಧಾನವಾಗಿ ಅವ್ರಿಗೆ ಬಂದಿದೆ ಈಗ ಆಲ್ರೆಡಿ. ಹೌದು ಗುರುಜಿ. ಮನೆಯಲ್ಲಿ ನಿಮ್ಮಿಬ್ಬರ ನಡುವೆ ಅಷ್ಟು ಹೊಂದಾಣಿಕೆ ಅಥವಾ ಅಷ್ಟು ಸಿಹಿಯಾದ ಬಾಂಧವ್ಯ ಇಲ್ಲ ಅನ್ನೋದು ಮಕ್ಕಳಿಗೂ ಅರಿವಿದೆ. ಹೌದು ಗುರುಜಿ, ಹೌದು. ಇರ್ಲವ. ಬಟ್ ಬಹಳ ಹಿಂದೆನೇ ಇದು ಗೊತ್ತಾಗಿದ್ದರಿಂದ ಬೇಡಪ್ಪ ನನಗಿದು, ನಾನು ಹೊರಗಡೆ ಹೋಯ್ತೀನಿ ಅಂತ ನಿನಗೆ ಯಾವತ್ತು ಅನ್ನಿಸ್ಲಿಲ್ವನವ? ಅನಿಸ್ತು ಗುರುಜಿ. ಪರಿಸ್ಥಿತಿ ಇಲ್ಲಿ ಮಠ ತಂದು ನಿಂದಿರ್ಸಿತ್ತು. ನಾವು 6 ಜನ ಹೆಣ್ಮಕ್ಳು. ನಾವು ಬೇರೆ ಇದ್ರ ನಮ್ದು ಕೈಯರ್ ಇದ್ರೊಳಗ ಹೆಣ್ಮಕ್ಳು ಕೈಯರ್ ಬಹಳ ಕಷ್ಟ ಅಲ್ಲ ಗುರುಜಿ. ಬಡತನ ಪರಿಸ್ಥಿತಿ ಗುರುಜಿ. ನನ್ ಮಕ್ಳು ಹೆಂಗೋ ಚಲೋ ಗಂಡು ಮನೆ ಸಿಕ್ಕರು ಸಾಕಲ್ಪ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಇಲ್ಲಿ ಮಠ ತಂತು ಗುರುಜಿ. ಓಕೆ. ನಿಮ್ಮ ಮಕ್ಕಳ ಕುರಿತಾದ ಭವಿಷ್ಯದ ಕಾಳಜಿ ನಿಮಗೆ ಅಂಥದ್ದೇನು ದುಡುಕು ನಿರ್ಧಾರ ತಗೊಳ್ಳಿಕ್ಕೆ ಬಿಡ್ಲಿಲ್ಲ ಅಂತ? ಹೌದು ಗುರುಜಿ, ಹೌದು. ಹೌದವ. ಈಗ ನಾನೇನು ಹೇಳೋದು, ಒಂದು ಹೆಣ್ಣಾಗಿ ಒಂದು ಹೆಣ್ಮಗಳಾಗಿ ಗಂಡನ ಅಥವಾ 90,000ನೋ 20,000ನೋ 9,000ನೋ ಒಂದು ಹಂತಕ್ಕೆ ಸಂಬಳ ಮುಖ್ಯವಾಗುತ್ತೆ. ಆದರೂ ಕೂಡ ಒಂದು ಮಟ್ಟದ ತಿಳುವಳಿಕೆ ಬಂದ ಮೇಲೆ ಒಳ್ಳೆ ಸಂಜೆ ಆದರೆ ಮನೆಗೆ ಬಂದು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರೋ ಗಂಡ ಸಿಗೋದಿದೆಯಲ್ಲ, ಅದು ಈ ಕಲಿಯುಗದಲ್ಲಿ ಭಾಗ್ಯ. ಅದಕ್ಕಿಂತ ಪರಮ ಪುಣ್ಯವಾದದ್ದೇನೂ ಇಲ್ಲ. ಅಂದರೆ ಬಹುಶಃ ಇಲ್ಲೆಲ್ಲೋ ರೋಡ್ ಸೈಡಲ್ಲಿ ಕಲ್ಲು ಹೊಡ್ಕೊಂಡು, ರೋಡಿಗೆ ಟಾರ್ ಹಾಕ್ಕೊಂಡು, ಇನ್ನೇನೋ ಚಪ್ಪಲಿ ಹೊಲ್ಕೊಂಡು ತಿಂಗಳಿಗೆ ಕೇವಲ 5-6 ಸಾವಿರ ದುಡಿಯೋ ಆತ ಸಂಜೆ ಆದರೆ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಗುಡಿಸ್ಲಲ್ಲಿ ಚೆನ್ನಾಗಿದ್ದಾನೆ ಅಂದರೆ ಅವರ ಬದುಕು ನಿಮಗಿಂತ ಚೆನ್ನಾಗಿದೆ. ಅಂದ್ರೆ ಸಿರಿವಂತಿಕೆಯನ್ನು ನೀವು ಹಣದಿಂದ ಗುರುತಿಸೋದಾದರೆ ನೀವು ಸಿರಿವಂತರು, ಆದರೆ ನೆಮ್ಮದಿಯಿಂದ ಗುರುತಿಸೋದಾದ್ರೆ ಅವರು ಶ್ರೀಮಂತರು. ಹೌದು ಗುರುಜಿ. ಗಂಡನ ಕಾರಣಕ್ಕಾಗಿ ಯಾವ ಗಂಡ ನನ್ನ ಜೀವನವನ್ನು ಅರಳಿಸಬೇಕಿತ್ತೋ, ನನ್ನ ಮುಖದ ಮೇಲೆ ನಗು ತರಿಸಬೇಕಿತ್ತೋ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಕೂಡ ಗಂಡನಾದವನು ಪಾರ್ವತಿಗೆ ಶಿವ ಇದ್ದಂತೆ ನನ್ನನ್ನು ಕಾಯಬೇಕಿತ್ತು. ಆತನಿಗೋಸ್ಕರ ಅಥವಾ ಆತನ ದುರ್ನಡತೆಗೋಸ್ಕರ ಸಾವಿನ ಯೋಚನೆ ಅಥವಾ ಆತ್ಮಹತ್ಯೆ ಯೋಚನೆ ಒಬ್ಬ ಹೆಂಡತಿ ಮಾಡ್ತಾಳೆ ಅನ್ನೋದಾದರೆ ಗಂಡನ ಪದವಿಗೆ ಮತ್ತು ಅದಕ್ಕೆ ಮಹತ್ವ ಏನಿದೆ ಗಂಡ ಅನ್ನೋದಕ್ಕೆ? ಅಂದರೆ ಸಾಯೋರನ್ನ
ಒಂದು ಹೆಣ್ಣಿಗೆ ಎಲ್ಲ ರೀತಿಯ ಆಸರೆ ಆಗಬೇಕಾದ ಗಂಡನೇ ಒಂದು ಹೆಣ್ಣಿನ ನಾಶಕ್ಕೆ ಅಥವಾ ಆತ್ಮಹತ್ಯೆಗೆ ಕಾರಣ ಆಗುತ್ತಾರೆ ಅಂದರೆ ನೋಡಿ, ಅದಕ್ಕೆ ನಮ್ಮಲ್ಲಿ ಯಾವುದೋ ಒಂದು ಅಹಂಕಾರ, ಅದು ಹಣದ ಅಹಂಕಾರವೋ, ತೋಳ್ಬಲದ ಅಹಂಕಾರವೋ, ಜನಬಲದ ಅಹಂಕಾರವೋ, ಅಥವಾ ನಾನೇನು ಮಾಡಿದ್ರೆ ನಡೆಯುತ್ತೆ ಅನ್ನೋ ಸ್ವೇಚ್ಛಾಚಾರವೋ, ಇದರಲ್ಲಿ ಯಾವುದೋ ಒಂದು ಅವನನ್ನು ಆವರಿಸಿ ಅವನಿಗೆ ಆ ಸುಖವೇ ಮುಖ್ಯ. ಈ ಹೆಂಡತಿ ಮಕ್ಕಳು ಏನೋ ಕಟ್ಕೊಂಡಿದ್ದೀನಿ, ಉಡ್ಸಿದ್ದೀನಿ, ಒಂಚೂರು ತಂದು ಹಾಕಿ ಅವ್ರು ತಿಂದುಕೊಂಡು ಮನೇಲಿ ಬಿದ್ದಿರಲಿ. ಮನೆ ಕ್ಲೀನ್ ಮಾಡೋಕ್ಕೆ, ಮನೆ ಕೆಲಸ ಮಾಡ್ಲಿಕ್ಕೆ ಒಬ್ಳು ಬೇಕಲ್ವಾ, ಹೌದು ಗುರುಜಿ, ಅದಕ್ಕೆ ಹೌದು. ತಂದು ಇಟ್ಕೊಳ್ಳೋಣ. ಇನ್ನು ನನಗೆ ಹೊರಗಡೆ ಅದೇನಿದೆ ಅಂದರೆ, ಹೊರಗಡೆ ಊಟ ಮಾಡೋದಾದರೆ ಮನೆಯಲ್ಲಿ ಅಡುಗೆ ಮನೆ ಯಾಕೆ ಮಾಡಿದ್ರು? ಹೌದು 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 ಗುರುಜಿ, ಹೌದಲ್ಲ? ಹೌದು ಗುರುಜಿ. ನಿಮ್ಗೆ ಹೊರಗಡೆ ಊಟ ಬೇಕು ಅನ್ನೋದಾದರೆ ಅಡುಗೆ ಮನೆ ಯಾಕೆ ಮಾಡಿದೆ? ಹೌದು ನೀನು ಗುರುಜಿ, ದಿವಸ ದೇವಸ್ಥಾನಕ್ಕೆ ಹೋಗ್ತೀಯ ಅನ್ನೋದಾದರೆ ಮನೇಲಿ ದೇವ್ರ ಕೋಣೆ ಯಾಕೆ ಮಾಡಿದೆ? ಹೌದು ಗುರುಜಿ, ಹೌದು. ಆಯ್ತಪ್ಪ, ಏನೇ ಅಡುಗೆ ಮನೆ ಮಾಡಿದ್ರು ಎಲ್ಲೋ ತಿಂಗಳಿಗೊಮ್ಮೆ ಒಂದೊಳ್ಳೆ ಊಟಕ್ಕೆ ಆಚೆ ಹೋಗೋದು ಬಹುಶಃ ಕ್ಷಮಿಸ್ಬೋದು ಏನೋ. ಹೌದು ಗುರುಜಿ, ಓಕೆ, ಯಾವುದೋ ಎಲ್ಲೋ ಒಂದು ಸ್ನೇಹಿತರ ಜೊತೆ ಓಡಾಡ್ಕೊಂಡು ತಿಂದ್ಕೊಂಡು ಬಂದರು, ಓಕೆ. ನೀನು ದಿವಸ ಆಚೆಗೆ ಹೋಗೋದಾದರೆ ಮನೇಲಿ ಒಂದು ತೊಟ್ಟು ನೀರನ್ನೂ ಕುಡಿಯೋಲ್ಲ ಅನ್ನೋದಾದರೆ ಅಡುಗೆ ಮನೆ ಯಾಕೆ ಮಾಡಿದೆ? ಅಂದರೆ ಮದುವೆ ಯಾಕಾದೆ? ಹೌದು ಗುರುಜಿ, ಹೌದು. ನೋಡವ್ವ, ನಾನು ಹೇಳೋದು ಅಂತಿಮವಾಗಿ ಹಣಕ್ಕೆ ಕೊರತೆ ಇಲ್ಲದ ಮನೆಯಲ್ಲಿ ಗುಣಕ್ಕೆ ಕೊರತೆ ಇರುತ್ತೆ, ಹೌದು ಗುರುಜಿ, ಗುಣದ ಕೊರತೆ ಇಲ್ಲದ ಮನೆಯಲ್ಲಿ ಹಣದ ಕೊರತೆ ಇರುತ್ತೆ. ಹೌದು ಗುರುಜಿ, ಇದು ಹೌದು. ಲೋಕದ ವಿರೋಧಾಭಾಸ. ಹಲ್ಲಿದ್ದವರಿಗೆ ಹ್ಮ್. ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ತಿನ್ನೋಣ ಅಂದರೆ ಹಲ್ಲಿರಲ್ಲ. ಹಂಗೆ ಒಂದು ಪಡ್ಕೊಂಡ್ರೆ ಒಂದು ದುಃಖ. ಇವತ್ತು ಎಷ್ಟು ಹೆಣ್ಣುಮಕ್ಕಳು, ನಾನೇ ಈ ಈ 5-6 ವರ್ಷದಲ್ಲಿ ಸಾವಿರಾರು ಕತೆ ಕೇಳಿರೋ ನನಗೆ ಅನಿಸೋದು ಏನಂದರೆ, ಎಷ್ಟು ಹೆಣ್ಮಕ್ಳು ಬರ್ತಾರೆ, ನನ್ನ ಗಂಡ ದೇವ್ರಂತವನು ಸರ್, ಆದರೆ ಒಂದು ಮಕ್ಕಳು ಭಾಗ್ಯ ಇಲ್ಲ ಸರ್, ಅಥವಾ ನನ್ನ ಹೌದು. ಗಂಡನಿಗೆ ಏನೋ ಕಾಯಿಲೆ ಸರ್, ಪಾಪ ಅವರು ಒದ್ದಾಡ್ತಾರೆ, ಡಯಾಬಿಟಿಸ್ ಸರ್. ಅಂದರೆ ಹೌದು ಗುರುಜಿ, ಗಂಡ ಚೆನ್ನಾಗಿದ್ದಾನೆ, ಎಲ್ಲ ಅದ್ಭುತವಾದ ವ್ಯಕ್ತಿತ್ವ, ಆದರೆ ಏನೋ ಒಂದು ಕೊರತೆ, ಇಲ್ಲ ಆರೋಗ್ಯ ಕಿತ್ಕೊಂಡಿರ್ತಾನೆ, ಇಲ್ಲ ಮಕ್ಕಳು ಭಾಗ್ಯ ಇರಲ್ಲ. ಹೌದು ಇಲ್ಲ ಸರ್, ಮಕ್ಕಳಿದ್ದಾರೆ ಸರ್, ಎಲ್ಲ ಚೆನ್ನಾಗಿದೆ ಸರ್, ದುಡ್ಡು ಕಾಸಿಗೆಲ್ಲ, ಆದರೆ ಗಂಡ ಪರಸ್ತ್ರೀ ಸಹವಾಸ ಮಾಡಿಬಿಟ್ಟಾನೆ ಸರ್. ಈಗ ನೋಡಿ, ಇವ್ರಿಗೆ ಈ ಭಾಗ್ಯ ಇದೆ, ಆ ಭಾಗ್ಯ ಇಲ್ಲ. ನಿಮಗೆ ಹಣಕಾಸು ಮಕ್ಕಳುದೆಲ್ಲ ಇದೆ, ಈ ಕಡೆ ಇಲ್ಲ. ಹೌದು ಗುರುಜಿ, ಆದರೂ ಹೌದು. ನನಗನ್ಸುತ್ತೆ, ಮಕ್ಕಳಿಲ್ಲ ಅನ್ನೋ ಕೊರಗಿಗಿಂತ ಕಟ್ಟಿಕೊಂಡು ಗಂಡನೇ ಶಾಪವಾಗ್ಬಿಟ್ರೆ, ಅದು ಮಕ್ಕಳಿಲ್ಲ ಅನ್ನೋ ಕೊರಗಿಗಿಂತ ಕಟ್ಟಿಕೊಂಡ ಗಂಡನೇ ದುಃಖ ಶಾಪವಾಗ್ಬಿಟ್ರೆ ಅದು ಬಹಳ ದೊಡ್ಡ ದುಃಖ. ಅದು ಹೌದು ಗುರುಜಿ, ಏನೋ ಹೌದು. ಮಕ್ಕಳಿಲ್ಲ ಅಂದ್ರೆ ದತ್ತು ತಗೊಳ್ಬೋದು, ಗಂಡ ನೆಟ್ಟಿಗಿಲ್ಲ ಅಂತ ಗಂಡನ ದತ್ತು ತಗೊಳ್ಳೋಕ್ಕಾಗುತ್ತಾ? ಹೌದು ಗುರುಜಿ, ಹೌದೌದು ಗುರುಜಿ. ಆದರೆ ಪ್ರಪಂಚದಲ್ಲಿ ಅಥವಾ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ಪಾಲಿಗೆ ಏನು ಬಂತೋ ಅದನ್ನು ಸರಿ ಇದ್ರೆ ಒಪ್ಕೊಳ್ಬೇಕು, ಸರಿ ಇಲ್ಲ ಅಂದರೆ ಸರಿಪಡಿಸುವ ಪ್ರಯತ್ನ ಮಾಡಬೇಕು. ಆದರೆ ಪ್ರಯತ್ನದ ನಂತರವೂ ಅದು ಸರಿ ಹೋಗ್ತಿಲ್ಲ ಅಂದಾಗ ಹ್ಮ್. ಅದರಿಂದ ಬರೋ ಅಲ್ಪ ಸ್ವಲ್ಪ ಲಾಭ ಪಡ್ಕೊಂಡು ಅದರಿಂದ ಯಾವುದೇ ನಿರೀಕ್ಷೆ ಇಟ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಹೌದು ಬದುಕಲಿಕ್ಕೆ ನಮಗೆ ನಾನಾ ಕಾರಣಗಳಿದ್ದಾವೆ. ಹೌದು, ಗಂಡನೂ ಅದರಲ್ಲಿ ಬಹಳ ಮುಖ್ಯ ಇರ್ಬೋದು, ಬಟ್ ಆತನಿಗೆ ನೀವು ಬೇಕಿಲ್ಲ ಅನ್ನೋದಾದರೆ ನೀವು ಬುದ್ಧಿವಂತಿಕೆಯಿಂದ ಏನು ಮಾಡಬೇಕು? ಹೌದಪ್ಪ, ಎಷ್ಟು ಹೆಣ್ಣುಮಕ್ಕಳು ಏನು ಕಷ್ಟದಲ್ಲಿದ್ದಾರೆ ಅಂದರೆ, ಮೂರು ಮಕ್ಕಳು ಹುಟ್ಟಿಸ್ಬಿಡ್ತಾರೆ, ಇನ್ಯಾವುದೋ ಅಕ್ರಮ ಸಂಬಂಧನೋ ಇನ್ಯಾವುದೋ ಚಟ್ಟಕ್ಕೋ ಬಲಿಯಾಗಿ ಬೀದಿ ಸುತ್ತಾರೆ. 3 ಮಕ್ಕಳನ್ನ ಹುಟ್ಟಿಸ್ಬಿಟ್ಟು, ಅಯ್ಯೋ ಅವನು ಅವಳ ಬಲಿನಾದರೂ ಹೋಗಲಿ ಸರ್, ಎಲ್ಲಾದರೂ ಮಲಗಿ ಬರಲಿ ಸರ್, ಮನೆಗೆ ದಿನಸಿ ತಂದು ಹಾಕಿದ್ರೆ ಸಾಕು ಅನ್ನೋ ಹೆಣ್ಮಕ್ಳಿದ್ದಾರೆ. ಹೌದು ಗುರುಜಿ, ಹೌದು. ಅಂದರೆ ಅವ್ರು ಯಾವ ಸ್ಥಿತಿಗೆ ತಲುಪಿರ್ತಾರೆ ಅಂದರೆ, ಅವನು ಯಾವಳ ಜೊತೆನಾದರೂ ಮಲಗಿ ಬರಲಿ ಸರ್, ನನ್ನ ಮಕ್ಕಳು ಹಸ್ಕೊಂಡಿದ್ದಾರೆ ಸರ್, ಮನೇಲಿ ನೆಮ್ಮದಿ ಏನು ದಿನಸಿ ಇಲ್ಲ ಸರ್, ದಯವಿಟ್ಟು ಜವಾಬ್ದಾರಿನಾದರೂ ತಗೊಂಡು ಏನು ತಂದು ಹಾಕಬೇಕು ಅದನ್ನು ಹಾಕಿಬಿಟ್ಟು ಅವನು ಎಲ್ಲಾದರೂ ಹೋಗಲಿ, ಹಿಂಗೂ ಇದ್ದಾರೆ. ಯಾಕೆ? ಅವನು ಆಗಲ್ಲ, ಅವನು ಹೊರಗಡೆ ಸಂಬಂಧ, ಹೊರಗಡೆ ಚಟಗಳು, ಅದು ಕುಡಿಯೋದೋ ಜೂಜೋ ಹೆಂಡವೋ ಅವನು ಹೊರಗಡೆ ಅದನ್ನು ಬಿಡೋಕೆ ತಯಾರಿಲ್ಲ ಅಂದರೆ ಮಿನಿಮಮ್ ತಂದಾಕೋದಾದರೂ ಮಾಡಿ ಎಲ್ಲಾದರೂ ಹೋಗಿ ಸಾಯಪ್ಪ ಅಂತ. ಹೌದು ಗುರುಜಿ, ಹೌದು. ಅಂದರೆ ಎರಡೂ ಸರಿ ಹೋಗಬೇಕು, ತಂದೂ ಹಾಕಬೇಕು, ಅವನು ಸಂಜೆ ಮನೆಗೂ ಬರಬೇಕು. ಇದು ಅದ್ಭುತ. ಹೆಣ್ಣು ಬಯಸೋದು ಹೌದು, ಜವಾಬ್ದಾರಿನೂ ತಗೊಬೇಕು, ಮತ್ತು ಅವನು ಒಳ್ಳೆ ಗಂಡನಾಗಿಯೂ ಶುದ್ಧವಾಗಿರಬೇಕು. ಈ ಎರಡರಲ್ಲೂ ಒಂದಾದರೂ ಸಿಗೋದು ಪುಣ್ಯವೇ ಈ ಕಾಲದಲ್ಲಿ. ಹೌದು ಗುರುಜಿ, ಅಯ್ಯೋ, ಹೌದು. ತಂದಾರ ಆಗ್ತಾನೆ ಸರ್ ಕಡೆಗೆ. ಯಾಕಂದರೆ ನಾನು ಎರಡೂ ಬೇಕು ಅನ್ನೋ ಹೋರಾಟದಲ್ಲಿ ಹೀರೋ ಒಂದನ್ನು ಕಳ್ಕೊಳ್ಬಾರ್ದಲ್ವಾ? ಹೌದು ಗುರುಜಿ, ಹೌದು. ಯಾಕಂದರೆ ಈತ ಸರಿ ಹೋಗಬೇಕು ಅಥವಾ ನನ್ನ ಗಂಡ ನನಗೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋ ನಿನ್ನ ಏನು ಸುಮಂಗಲಿಯಾಗಿ ನಿನ್ನ ಆಸೆ ಖಂಡಿತ ತಪ್ಪಲ್ಲ. ಆದರೆ ತಂದೆ ಏನು ಆಗ್ತಾನೆ, ಬುದ್ಧಿವಂತಿಕೆಯಿಂದ ಅದನ್ನಂತೂ ನಾನು ಮಾಡಿಸ್ಕೊಳ್ಳೋದು ಕಲಿಬೇಕು.
ಹೌದು ಗುರುಜಿ. ಯಾಕಂದ್ರೆ ನಾನು ಸರಿ ಹೋಗದೆ ಇರುವುದನ್ನ ಸರಿ ಮಾಡ್ಲಿಕ್ಕೆ ತುಂಬಾ ರಾದ್ದಾಂತ ಮಾಡಿ ಕಡೆಗೆ ಎಲ್ಲ ಕಿತ್ತೋದ್ರೆ ಏನ್ ಕತೆ? ಹೌದು ಯಾಕಂದ್ರೆ ಗುರುಜಿ. ನನಗೀಗ ಅರ್ಥ ಆಗಿದೆ, ಓಕೆ, ಇದು ಮನುಷ್ಯ ಪ್ರಯತ್ನದಿಂದ ಸರಿ ಹೋಗುವುದಲ್ಲ, ಇದಕ್ಕೆ ವಿಧಿಯ ಹೊಡೆತವೇ ಬೇಕು. ಹ್ಮ್ 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 ಅದಕ್ಕೆ ನೀವು ಪಂಚಾಯಿತಿನೋ ಹಂಗಾಗಲ್ಲ ಇದು. ಹ್ಮ್ 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 ಯಾವಾಗ ಮನುಷ್ಯನ ಬುದ್ಧಿವಂತಿಕೆಯ ಮಾತುಗಳು ಅಥವಾ ಒಳ್ಳೆ ತಿಳಿ ಮಾತುಗಳನ್ನ, ಒಳ್ಳೆ ಬುದ್ಧಿ ಮಾತುಗಳನ್ನ ಮನುಷ್ಯ ಲೆಕ್ಕಿಸೋದಿಲ್ಲ, ಅವನಿಗೆ ಹ್ಮ್ ಹ್ಮ್. ವಿಧಿಯ ಹೊಡೆತ ಇರುತ್ತೆ. ಹೌದು. ಹೇಗೆ ಇರುತ್ತೆ ಅಂದ್ರೆ, ಯಾವ ಹೆಂಡತಿ ಮಕ್ಕಳನ್ನ ತಿರಸ್ಕರಿಸಿ ಹೊರಗಡೆ ಚಟವೇ ಅಥವಾ ಸುಖವೇ ಮುಖ್ಯ, ಚಪಲವೇ ಮುಖ್ಯ ಅಂತ ಹೋದ್ನೋ, ಅವರೆಲ್ಲ ಬರ್ಗೈ ಮಾಡಿ ಕಳಿಸ್ತಾರೆ, ಕಡೆಗೆ ನೀನೇ ದಿಕ್ಕು. ಹೌದು ಗುರುಜಿ. ಹೌದು. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚು ಹೋಗಿರುತ್ತೆ. ಬುದ್ಧಿ ಹೌದು ಗುರುಜಿ. ಬರುತ್ತೆ, ಆದರೆ ಕಾಲ ಹೋಗ್ಬಿಟ್ಟಿರುತ್ತೆ. ಹ್ಮ್ 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 ನೀನು ಒಂದು ಹೆಣ್ಮಗಳಾಗಿ ಸಾವಿನ ಕಡೆ ಮುಖ ತೋರೋದು, ಮಕ್ಕಳನ್ನ ಬಿಟ್ಟು, ಅಂದರೆ ಗಂಡ ನನಗೆ ಹಿಂಗೆ ಅನ್ಯಾಯ ಮಾಡ್ದ ಅಂತ ನೀನು ಸಾಯೋದ್ರಲ್ಲಿ ಒಂದು ಅರ್ಥವಿದೆ ಅಂತ ಲೋಕ ಹೇಳೋದಾದರೂ ಕೂಡ, ನೀನು ನಿಮ್ಮ ಗಂಡ ನಿಮಗೆ ಮಾಡಿದ ದುಃಖಕ್ಕೂ ಅನ್ಯಾಯಕ್ಕೂ, ಒಂದು ವೇಳೆ ನೀನು ಸತ್ತರೆ ನೀವೊಬ್ಳು ತಾಯಿಯಾಗಿ ಮಕ್ಕಳಿಗೆ ಮಾಡಿದ ಅನ್ಯಾಯಕ್ಕೂ, ಈ ಎರಡೂ ಅನ್ಯಾಯಗಳನ್ನು ತಕಡಿಯಲ್ಲಿಟ್ಟರೆ ನೀನು ಮಕ್ಕಳಿಗೆ ಮಾಡಿದ ಅನ್ಯಾಯ ಬಹಳ ದೊಡ್ಡದಾಗುತ್ತೆ. ಹೌದು ಗುರುಜಿ. ಹೌದು. ಯಾಕಂದ್ರೆ ಈತನಿಗೆ ನಿನ್ನಂತವ್ರು ಹೊರಗಡೆ 100 ಜನ ಸಿಗಬಹುದು, ಆದ್ರೆ ಮಕ್ಕಳಿಗೆ ನಿನ್ನಂತ ತಾಯಿ ಸಿಗ್ಲಿಕ್ಕಿಲ್ಲ. ಹೌದು ಗುರುಜಿ. ಇವತ್ತಿಗೆ ನಿಮ್ಮ ತಾಯಿಗೆ ನೀನು ಏನೋ ಒಂದು ದುಃಖ ಹೇಳ್ಕೊಂಡು ಅಳ್ಬೋದು, ನಾಳೆ ನಿನ್ನ ಮಕ್ಕಳು ಹೊರಗಡೆ ಯಾವುದಾವುದೋ ಅದು ಉದ್ಯೋಗದಲ್ಲೋ ಮದುವೆಯಲ್ಲೋ ಇನ್ನೆಲ್ಲೋ ಎಲ್ಲೋ ಸೋತರು, ದುಃಖಕ್ಕೊಳಗಾದ್ರು, ಬಂದು ತವ್ರ ಮನೆಗೆ ಕ್ಷಣಕಾಲ ನಿನ್ನ ಮಡಿಲಲ್ಲಿ ಮಲಗಿ ಕಣ್ಣೀರು ಹಾಕ್ಲಿಕ್ಕೆ ನೀನೇ ಇಲ್ಲ ಅಂದ್ರೆ ಇಂಥ ಕುಡುಕ್ ಬಡ್ಡೆ ತವು ಕಟ್ಕೊಂಡು ಏನು ಮಾಡ್ತಾವ ಮಕ್ಕಳು? ಮತ್ತೆ ಹೌದು ಗುರುಜಿ. ಹೌದು. ಬದುಕಲ್ಲಿ ಎಲ್ಲವೂ ಸರಿ ಹೋಗಬೇಕು ಅಂತ ಮನುಷ್ಯ ಕಾಯ್ತಾ ಕೂತ್ರೆ ಅವನ ಆಯಸ್ ಮುಗ್ದವು ಮೂಳೆಯಾಗಿ ಅವನ ಮಣ್ಣಿಗೋದ್ರೂ ಎಲ್ಲ ಸರಿ ಹೋಗಲ್ಲ. ಹೌದು ಗುರುಜಿ. ಆಯಿತು, ಇರೋ 5ರಲ್ಲಿ 4 ಆದರೂ ಸರಿ ಇದೆ ಅಂತ ತೃಪ್ತಿ ಪಟ್ಟುಕೊಳ್ಬೇಕವ. ಹೌದು ಗುರುಜಿ. ಬದುಕೋ ರೀತಿ ಅದು. ಯಾಕಂದರೆ ಹ್ಮ್. ಮಕ್ಕಳು ಸಂಸ್ಕಾರ ಕೊಡಬೇಕು, ಅವ್ರಿಗೆ ಒಳ್ಳೆ ರೀತಿ ಬೆಳೆಸಬೇಕು. ನಿನ್ನ ತಂದೆ ಹಿಂಗೆ ಹಂಗೆ ಮಾಡ್ದೆ ಆಯಿತು, ಅದೆಲ್ಲ ಮುಗಿದು ಹೋಯಿತು, ಅದಿನ್ನು ಕೊಳೆಯಾಗಿ ಹೋಗಿದೆ. ಅದನ್ನು ಈಗ ಸರಿ ಮಾಡೋಕೆ ಹೋದರೆ, ಅಯ್ಯೋ ತಡಿಯಪ್ಪ, ಅವಳ ಜೊತೆ ಹೋಗ್ಬಿಟ್ಟವನು, ಅಲ್ಲೋಗಿ ಮಲಗ್ಬಿಟ್ಟವನು, ಅಲ್ಲೇನೋ ಮಾಡಿಬಿಟ್ಟವನು, ಅಲ್ಲೇನೋ ಎಲ್ಲ ಅಂದರೆ ಯಾವುದು ಆಗಬಾರ್ದು ಅಂತ ನಾನು ಒಂದು ಹೆಂಡತಿಯಾಗಿ ಭಯ ಪಡಬೇಕು. ಅದೆಲ್ಲ ವರ್ಷಾನುಗಟ್ಲೆಯಿಂದ ಆಗೋಗಿದೆ ಅಂದಾಗ ಭಯ ಪಡ್ಲಿಕ್ಕೆ ಅಲ್ಲೇನು ಶುದ್ಧ ಇದೆ? ಹೌದು ಗುರುಜಿ. ಹೌದು. ಅಂದರೆ ನಡಿಯಪ್ಪ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ ಭಯ ಪಡಲಿಕ್ಕೆ, ಇನ್ನಲ್ಲಿ ಭಯ ಪಡ್ಲಿಕ್ಕೆ ಕಾರಣ ಏನು ಉಳಿದಿಲ್ಲ. ಹೌದು ಗುರುಜಿ. ಹೌದು. ಹಾಗಾಗಿ ತಾಯಿ, ನೀನು ನಿನ್ನ ಮಕ್ಕಳ ನಾಳೆಗಳ ದೃಷ್ಟಿಯಿಂದ ಕೆಲವೊಂದನ್ನು ಈಗ ಏನೇ ದುಡ್ಡು ಕೊಟ್ಟು ತಗೊಂಡು ಚಪ್ಪಲಿ ಕಿತ್ತು ಹೋಯಿತು ಅಂತ ತಲೆ ಮೇಲೆ ಹೊತ್ಕೊಂಡು ಓಡಾಡೋಕ್ಕಾಗುತ್ತೆ ನಮ್ಮ? ಹೌದು ಗುರುಜಿ. ನನ್ನ ಕಾಲು ಮುಖ್ಯ. ಹೌದು ಗುರುಜಿ. ಹೌದು. ಆಯಿತು, ಯಾಕೋ ಆ ಚಪ್ಪಲಿ ಕಿತ್ತು ಹೋಯಿತು ಬಿಡು, ಆದರೆ ಅದ್ರ ಜವಾಬ್ದಾರಿಯನ್ನಂತೂ ಏನೋ ತಂದಾಕೋದು ಮಾಡ್ತೀವಿ. ಆಯ್ತು, ಅದಕ್ಕಾದರೂ ಖುಷಿ ಪಡು ಅಂತ ಹೇಳಲ್ಲ, ಬಟ್ ಬೇರೆ ಎಷ್ಟು ಹೆಣ್ಮಕ್ಳಿಗೆ ಸಿಗದೆ ಇರೋ ಆ ಭಾಗ್ಯವಾಗೂ ನಿಮಗೆ ಸಿಗ್ತಾ ಇದೆ. ಹೌದು ಗುರುಜಿ. ಹೌದು. ಮುಂದೆ ಮಕ್ಕಳಿಗಾದರೂ ಒಳ್ಳೇದಾಗಲಿ ಅಂತ. ಸೊ ಕೆಲವೊಂದನ್ನು ತ್ಯಾಗ ಮಾಡಿಬಿಡ್ಬೇಕವ್ವ. ತ್ಯಾಗ ಮಾಡುವ ಸನ್ನಿವೇಶ ಬಂದಿದೆ, ಇನ್ನು ನನ್ನ ಕೈಲಿ ಇನ್ನೇನು ಆಗಲ್ಲ, ಎಲ್ಲ ಮಿತಿಮೀರಿ ಹೋಗಿದೆ ಎಂದಾಗ ತ್ಯಾಗದ ಹೆಸರು ಹೇಳಿ ಸಮಾಧಾನ ಮಾಡ್ಕೊಂಡ್ಬಿಡ್ಬೇಕು. ಆಯಿತು, ಭಗವಂತನಿಗೆ ಬಿಡೋಣ. ಯಾಕೆ ಈತ ನನಗೆ ಅನ್ಯಾಯ ಮಾಡಿರ್ಬೋದು, ನಾನು ನನ್ನ ಜೀವಿತಾವಧಿಯಲ್ಲಿ ನಾನೊಬ್ಳು ಪತಿವ್ರತೆಯಾಗಿ ನಾನು ಇನ್ನೊಬ್ಬನ ಜೊತೆ ಹೋಗಿಲ್ಲ, ಇನ್ನೊಬ್ಬನ ವಿಚಾರಕ್ಕೆ ಹೋಗಿಲ್ಲ, ನಾನು ಗಂಡನಿಗೆ ಅನ್ಯಾಯ ಮಾಡಿಲ್ಲ. ಇದು ಗಂಡ ಮೆಚ್ಚದೇ ಇರ್ಬೋದು, ಆದರೆ ಜನಾರ್ದನ ಮೆಚ್ಚುತ್ತಾನೆ. ಹೌದು ಗುರುಜಿ. ಹೌದು. ಹಾಗಾಗಿ ಇಲ್ಲಿ ನಿಮ್ಮಿಬ್ಬರ ಈತನ ಸರಿ ಮಾಡೋದು, ನೀವು ಕೊರಗೋದು, ಅಳ್ತಾ ಕೂರೋದು, ಬಿಡವ, ಮಕ್ಕಳ ಕಡೆ ಗಮನ ಕೊಡು. ಅವ್ರನ್ನ ಒಂದೊಳ್ಳೆ ಶಿಕ್ಷಣವಂತರನ್ನಾಗಿ, ನಿನಗೇನೋ ಒಳ್ಳೆ ಒಳ್ಳೆ ದುಡಿಮೆ ಇರೋ ಗಂಡ ಆಯಿತು, ಎಲ್ಲ ಇದು ಸರಿ ಹೋಯಿತು, ನಿನ್ನ ಮಕ್ಕಳಿಗೂ ಅಂಥವ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಎಜುಕೇಷನ್ ಕೊಡು, ಅವ್ರನ್ನ ದುಡಿಯೋ ತಯಾರು ಮಾಡು, ಅವ್ರನ್ನ ಒಳ್ಳೆ ರೀತಿಯಲ್ಲಿ. ನಾಳೆ ಬಹುಶಃ ಹೆಣ್ಮಕ್ಳಿಗೂ ನಿನ್ನ ಹೆಣ್ಮಕ್ಳಿಗೂ ಇಂಥ ಗಂಡ ಏನಾದರೂ ಸಿಕ್ಕಿ ಅನ್ಯಾಯ ಆದರೆ ಅವ್ರು ಅನ್ನವನ್ನು ಅವ್ರು ಹುಟ್ಟಿಸ್ಕೊಳ್ಳೋದು ಕಲಿಬೇಕು ಹೊರತು ಕೆರೆ ಬಾವಿ ಕಡೆ ಹೋಗೋದು ಕಳಿಸ್ಬಾರ್ದು. ಹೌದು ಗುರುಜಿ. ಯಾಕಂದರೆ ಪಡ್ಕೊಂಡು ಬಂದು ಎಲ್ಲ ಅಥವಾ ಬದುಕಲ್ಲಿ ಸಿಕ್ಕ ಎಲ್ಲವೂ ನಮ್ಮ ಪರವಾಗಿ ಜೀವನ ಪೂರ್ತಿ ಇರ್ತವೆ ಅಂತ ಇಲ್ಲ. ಮೊದಲು ಒಂದು 2-3 ವರ್ಷ ಹಂಗಂತವೆ, ಆಮೇಲೆ ಎಲ್ಲ ಮೋಸದ ಹಾದಿ ಹಿಡಿತವೆ. ಹೌದು ಅಯ್ಯೋ ಗುರುಜಿ. ಹಿಂಗೆ ಮಾಡಿಬಿಟ್ನಲ್ಲ ಅಂತ ಎಲ್ಲ ಸಾಯೋದಾಗಿದ್ರೆ ಈ ಜಗತ್ತಲ್ಲಿ ಯಾರೂ ಇರೋಂಗಿರಲಿಲ್ಲ. ಯಾಕಂದರೆ ಯಾರ ಜೊತೆ ಯಾರೂ ಕೂಡ ತುಂಬ ಕಾಲ ನಿಯತ್ತಾಗಿಲ್ಲ. ಎಲ್ಲೋ 1 ಕೋಟಿಗೆ 100 ಜನ ಸಿಗ್ಬೋದು.
ಹೌದು ಗುರುಜಿ. ಹಾಗಾಗಿ ಇಲ್ಲಿ ನೀನು ಕುಗ್ಗಿ ಸತ್ತು ಬಿಡ್ತೀನಿ, ಏನೋ ಮಾಡ್ಕೊಂಬಿಡ್ತೀನಿ, ಅದು ಮಾಡ್ಕೊಂಬಿಡ್ತೀನಿ, ಇಲ್ಲಪ್ಪ ಆಯಿತು, ಮನೆಗೆ ಏನು ತಂದು ಹಾಕ್ತಾನೋ ಸಿಕ್ಕಷ್ಟು ಈಸ್ಕೊಂಬಿಡ್ಬೇಕು. ಹ್ಮ್ ಹ್ಮ್ ಪ್ರೀತಿ ಮಾತು ಚೆನ್ನಾಗಿ ಭಾವಿಸೋದು ಅದು ಮುಗಿದ ಕತೆ. ಯಾಕಂದರೆ ಪರಸತಿಯ ತೋಳ್ತೆಕ್ಕೆಗೆ ಬಿದ್ದಾಗ ನೀವೆಲ್ಲರೂ ಶತ್ರುಗಳು ಸಮಾನ. ಹೌದು ಗುರುಜಿ. ಅದೇ ಹೇಳು ಏನು, ಒಬ್ಬಳೇ ಯಾಕೆ, ಇನ್ನೊಂದಿಬ್ಬರನ್ನ ಇಟ್ಕೋ, ಇನ್ನೊಂದಿಬ್ಬರ ಜೊತೆ ಹೋಗು, ನಾನೇನು ಬೇಜಾರು ಮಾಡ್ಕೊಳಲ್ಲ, ಹಿಂಗೆ ಹೇಳ್ಬಿಡು. ನಿನಗಿಂತ ದೊಡ್ಡ ಬಂಧು ಇಲ್ಲ ಅವನಿಗೆ. ಹೌದು ಗುರುಜಿ. ಅಂದರೆ ಯಾವಾಗ ಒಬ್ಬನ ಚಪಲಕ್ಕೆ ನೀನು ಅಡ್ಡಿ ಆಗ್ತೀಯೋ ನೀನೇ ಶತ್ರು. ಹೌದು ಗುರುಜಿ. ನಿನ್ನ ಗಂಡ ಮಾತ್ರ ಅಲ್ಲ, ಲೋಕದಲ್ಲಿ ಇರೋದೇ ಹೀಗೆ. ಹೌದು ಗುರುಜಿ. ಯಾಕಂದರೆ ಅವರ ದುರ್ಬುದ್ಧಿಗೆ ನೀವು ಸಪೋರ್ಟ್ ಮಾಡಿ, ನಿಮಗಿಂತ ದೊಡ್ಡ ಫ್ರೆಂಡ್ ಇಲ್ಲ, ನಿಮಗಿಂತ ದೊಡ್ಡ ಬಂಧು ಇಲ್ಲ. ಹೌದು ಗುರುಜಿ. ಹಾಗಾಗಿ ಯಾರು ಅವರ ಚಪಲಗಳಿಗೆ ಅಡ್ಡಿ ಬರ್ತಾರೋ ಅವರೆಲ್ಲ ಶತ್ರು. ನೀನು ಯಾಕೆ ಶತ್ರು ಆಗ್ತಿ, ಬಿಡು. ಈಗ ಹೋಗಿ ಆಗಿದ್ದು ಆಯಿತು, ಕೂತಿದ್ದು ಮಂತಿದ್ದು ನಿಂತಿದ್ದು ಮಲಗಿದ್ದು ಎಲ್ಲ ಆಯ್ತು, ಇನ್ನು ಅಯ್ಯೋಯ್ಯಪ್ಪ ಆಗ್ಬಿಟ್ರೆ ಅಂತ ಅನ್ಲಿಕ್ಕೆ ಅಲ್ಲೇನು ಉಳಿದಿಲ್ಲ. ಏನು ಕೊಡ್ದವನು ಬುದ್ಧಿವಂತಿಕೆಯಿಂದ ಈಸ್ಕೋ, ಮನೆ ನಿಭಾಯಿಸು. ಈ ಕಡೆ ಮಕ್ಕಳಿಗೆ ಈ ವಿಚಾರ ಹೆಚ್ಚೆಚ್ಚು ಮನೇಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡ. ಮನೆ ದೇವ್ರನ್ನ ನಂಬು, ನಿನ್ನ ಪಾಡಿ ಮಕ್ಳ ಕಡೆ ಗಮನ ಕೊಡು. ಗಂಡನಿಗೇನು ಊಟ ಬಡಿಸ್ಬೇಕು, ಚೆನ್ನಾಗಿ ಮಾತಾಡಿಸು. ಯಾಕಂದರೆ ಯಾವುದು ಸರಿ ಹೋಗಲ್ವೋ ಅದ್ರ ಬಗ್ಗೆ ಇರೋ 4 ದಿನ ಇನ್ನೆಷ್ಟು ದಿನ ಇರ್ತೀಯೋ ಗೊತ್ತಿಲ್ಲ. ಬರೀ ಸರಿ ಹೋಗದಿರೋದ್ರ ಬಗ್ಗೆ ಕೊರಗ್ತಾ ಕೂತ್ಕೊಂಡು ಹೋದಾದರೆ ಚೆನ್ನಾಗಿರೋ ವಿಚಾರಗಳನ್ನು ಎತ್ತಾಡೋದು ಯಾವಾಗ ಮತ್ತೆ ನೀನು? ಹೌದು ಗುರುಜಿ. ಯೋಚನೆ ಮಾಡಿ. ಇದು ಯಾರೋ ಬಂದು ಹೇಳೋದು ಬೇಡ. ಇಷ್ಟು ಕಣವ, ನೀನು ಒಂದು 200 ವರ್ಷ ಬದುಕ್ತೀಯಾ, ಇನ್ನೊಂದು 50 ವರ್ಷ ಗಂಡನ ವಿಚಾರದಲ್ಲಿ ಕೂತ್ಕೊಂಡು ಅಳು, ಆಮೇಲೆ ಇನ್ನೊಂದು 100 ವರ್ಷ ಚೆನ್ನಾಗಿ ಬದುಕಿವಂತೆ ಅಂತ ಖಾತ್ರಿ ಕೊಟ್ಟಿರೋನು ಯಾರು? ಹೌದು ಗುರುಜಿ. ನಾಳೆನೋ ನಾಡಿದ್ದೋ ಗೊತ್ತಿಲ್ಲ. ಹೌದು ಗುರುಜಿ. ಅಂದರೆ ನನಗಿರುವಷ್ಟು ಸಮಯ. ಅದಕ್ಕೆ ಈಗ ನೀವು ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀಯವ, ನಿನಗೊಂದು 30 ಪ್ರಶ್ನೆ ಕೊಟ್ಟಿದ್ದಾರೆ. ಆ 30 ಪ್ರಶ್ನೆಯನ್ನು 1 ಅವರಲ್ಲಿ ತುಂಬಬೇಕು. ಆ 30ರಲ್ಲಿ ನಿನಗೆ 15 ಮಾತ್ರ ಗೊತ್ತು, ಇನ್ನು 15 ಗೊತ್ತೇ ಇಲ್ಲ. ತಿಪ್ಪರ್ಲಾಗ ಹಾಕಿದ್ರು ನೆನಪಿಗೆ ಬರ್ತಾ ಇಲ್ಲ, ನೀನು ಓದೂ ಇಲ್ಲ. ಹೌದು ಗುರುಜಿ. ಈಗ ಇರೋ 1 ಅವರಲ್ಲಿ 30 ಪ್ರಶ್ನೆಯಲ್ಲಿ ನನಗೆ 15 ಏನು ಗೊತ್ತು ಅದನ್ನು ಚಂದ ಬರೆದುಬಿಡ್ಬೇಕು. ಈಗ ನನಗೆ 2 ಅವಕಾಶ ಇದೆ. ಒಂದು, 15 ಪ್ರಶ್ನೆಗೆ ಗೊತ್ತಿಲ್ವಲ್ಲ ಅಂತ ಅಳ್ತಾ ಕೂರ್ಬೋದು. ಅಯ್ಯೋ 15 ಕ್ವಶನಿಗೆ ಗೊತ್ತಲ್ಲ ಅಂತ ಖುಷಿಯಿಂದ ಬರ್ಕೊಬೋದು. ಹೌದು ಗುರುಜಿ. ಕೆಲವೊಬ್ರು ಜೀವನದಲ್ಲಿ ಬರೀ 15 ಗೊತ್ತಿಲ್ಲ ಅಂತ ಅಳ್ತಾ ಕೂರೋದ್ರಲ್ಲೇ ಜೀವನ ಕಳೆದು ಬಿಡ್ತಾರೆ. ಹೌದು ಗುರುಜಿ. ಅಯ್ಯೋ ಬಿಡು, ಇನ್ನು 15 ಆದ್ರೂ ಗೊತ್ತಲ್ವಾ, ಏನೋ ಬರೆಯೋಣ ಅಂದುಕೊಂಡು ಖುಷಿಯಾಗಿ ಅದನ್ನು ಬರೆಯಲ್ಲ. ಅಯ್ಯೋ ಈ 15 ನನಗೆ ಗೊತ್ತಾಯ್ತಿಲ್ವಲ್ಲ ಅಂದುಕೊಂಡು ಗೊತ್ತಿರೋ 15 ಮರೆತು ಬಿಡ್ತಾರೆ. ಹೌದು ಗುರುಜಿ. ಹಾಗೆ ಕೆಲವೊಂದು ಸರಿ ಹೋಗದಿರೋ ವಿಚಾರವನ್ನು ಸರಿ ಮಾಡ್ಲಿಕ್ಕೆ ಹೋಗಿ ಚೆನ್ನಾಗಿರೋ ವಿಚಾರವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹೌದು ಗುರುಜಿ. ನನಗೆ ಇಂಪಾರ್ಟೆಂಟ್ ಗುರುಜಿ, ನನ್ನ ಮಕ್ಕಳು 10th ಮಟನು ಬಂದರೆ ಮಕ್ಕಳು ವಿಷಯ ಅರ್ಥ ಆಗ್ತಾ ಇಲ್ಲ. ಹಿಸ್ಟ್ರಿ ಹೇಳ್ತಿರ್ತಾರ, ಎಲ್ಲಾ ತರದ್ದು ಇರುತ್ತೆ. ಈ ತರ ವಿಷಯ ಈ ತರ ಮಾಡಿದ್ರೆ ನನ್ನ ಮಕ್ಕಳಿಗೆ ಪರಿಸ್ಥಿತಿ ಇದು ಬಂದಿತ್ತ ಇಲ್ವ ಅನ್ನೋದು ಯೋಚನೆನೂ ಸತಿ ಇಲ್ಲ ಗುರುಜಿ. ಆದಾಗ ಸ್ವಲ್ಪ ಮಾನಸಿಕ ಕಾಡ್ತಾ ಇರೋದು. ನಿನ್ನ ಗಂಡ ನೋಡವ, ವಿದ್ಯೆ ಕಲಿಯುವುದು ಬೇರೆ, ಅದರಂತೆ ಬದುಕುವುದು ಬೇರೆ. ಹೌದು ಗುರುಜಿ. ವಿದ್ಯೆ ಅದು ಹೊಟ್ಟೆಪಾಡಾಗಿದೆ ಅಷ್ಟೇ ಅವ್ರಿಗೆ. ಹೌದು ಗುರುಜಿ. ಇತಿಹಾಸದಲ್ಲಿ ಎಂತೆಂಥ ಹೆಸರುಗಳನ್ನ ಇವತ್ತಿಗೂ ಮಕ್ಕಳು ಓದ್ತಾರೆ ಅಂದ್ರೆ ಅವ್ರು ಹೆಂಗ್ ಬದುಕುದ್ರಲ್ವೇ? ಹೌದು ಗುರುಜಿ. ಹೌದು ಗುರುಜಿ. ಹಂಗ್ ಬದುಕಬೇಕು ಅಂದುಕೊಂಡ್ರೆ ಆತ ಆಚಾರ್ಯ. ಅಂದ್ರೆ ಅಲ್ಲಿರುವ ವಿಚಾರವನ್ನ ಆಚರಿಸಿ ತೋರುವವನು ಆಚಾರ್ಯ. ಹೌದು ಗುರುಜಿ. ಏನೋ ನನಗೆ ಮೇಷ ಯಾರೋ ಕಳಿಸಿದ್ದಾರೆ, ನಾನು ಅದನ್ನು ಮಕ್ಕಳಿಗೆ ಹೇಳ್ಕೊಟ್ಟು ಒಂಚೂರು ದುಡ್ಡು ಎಣಿಸ್ಕೊಳ್ತೀನಿ. ಅದು ಜಸ್ಟ್ ಅವ್ರನ್ನ ಶಿಕ್ಷಕರು ಅಂತ ಕರಿಬೋದು. ಓಕೆ, ಅಲ್ಲಿರೋದು ಹೇಳ್ಕೊಡ್ತಾರೆ. ಗುರು ಬೇರೆ. ಗುರು ಈಗ ಇವತ್ತಿಗೆ ಏನಾಗಿದೆ, ಶಿಕ್ಷಿಸುವವನೇ ಶಿಕ್ಷಕ ಆಗಿದ್ದಾನೆ. ಗುರು ಹೆಂಗೆ ಅಂದರೆ ಅವನು ಕೇವಲ ಹೇಳೋದಷ್ಟೇ ಅಲ್ಲ, ಅವನು ಸ್ವಯಂ ಅದನ್ನು ಬದುಕ್ತಾನೆ. ಈಗ ನಿನ್ನ ಮಕ್ಕಳಿಗೆ ನೀನು ಸಂಜೆ ಆದರೆ ಯಾವುದೋ ಸೀರಿಯಲ್ ನೋಡ್ಕೊಂಡು ಕೂತ್ಕೊಳ್ತೀವಿ, ಹೋಗೋ ಓದ್ಕೋ ಅಂತ ನೀನು ಹೇಳ್ಬಿಟ್ಟು ಬುದ್ಧಿಯನ್ನು ಸಖತ್ತಾಗಿ ಹೇಳಿದೆ. ಅವ್ರ ಹತ್ತ ಹೋದ ತಕ್ಷಣ ನೀನು ರಿಮೋಟ್ ತಗೊಂಡು ನೀನು ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಅರ್ಥಾತ್ ನಾನೇನು ಮಾಡ್ತೀನೋ ಅದನ್ನು ಇನ್ನೊಬ್ರಿಗೂ ಹೇಳಬೇಕು, ನಾನೇನು ಮಾಡಲ್ವೋ ಅದನ್ನು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗ್ಬಾರ್ದು. ಈಗ ನಾನೇ ಯಾವುದೋ ಕೆಟ್ಟ ಸಂಬಂಧ ಇಟ್ಕೊಂಡು ಓಡಾಡ್ತಿದ್ದೀನಿ ಅಂದಾಗ ಇನ್ನೊಬ್ರಿಗೆ ನಾನು ಅದನ್ನು ಹೇಳಲಿಕ್ಕೆ ನಂಗೆ ಲಾಯಕ್ಕಿಲ್ಲ. ಸೊ ನಿಮ್ಮ ಗಂಡ ಇರಲ್ಲವ, ಈಗ ನಾನು ಹೇಳ್ತೀನಿ ಇದನ್ನು ನೀನು ಇಲ್ಲಿಗೆ ಬಿಡು. ಫೋನ್ ಚೆಕ್ ಮಾಡೋದು,
ಅವರು ಎಲ್ಲಿಗೆ ಹೋದ್ರು ಎಲ್ಲಿ ಬಂದರು ಹಂಗೆ ಹಿಂಗೆ ಕೊರಗ್ತಾ ಕೂರೋದು ಇಲ್ಲ. ಗಂಡ ಇದ್ದಾರೆ, ಮನೆ ನೋಡ್ಕೊಳ್ತಿದ್ದಾರೆ. ಅದು ಬಿಟ್ಟರೆ ನಾನು ಭಾವನಾತ್ಮಕವಾಗಿ ಅಯ್ಯೋ ನನ್ನ ಗಂಡ ಸರಿ ಹೋಗಿ ಬರ್ತಾನೆ, ನನ್ನ ಬೆಲೆ ಅರ್ಥವಾಗುತ್ತೆ, ಇಂಥ ಗಳಿಗೆಗೋಸ್ಕರ ಕಾಯುವ ಮೂರ್ಖತನ ಮಾಡಬೇಡ. ಹಂಗೂ ಆದರೆ ಅದು ಬೋನಸ್ಸು. ಬಂದರೆ ಬರಲಿ, ಐ ಮೀನ್ ಅವ್ರು ಬರ್ತಲೇ ಇದ್ದಾರೆ ಡೈಲಿ. ಆದರೆ ಈ ಪರಿವರ್ತನೆ ಆಗಲಿ ಅಂತ ಕಾಯ್ತಾ ಕೂತು ಚೆನ್ನಾಗಿರೋ 15 ಕ್ವಶನ್ ಬರೆಯೋದು ಮರಿಬೇಡ. ಅಂದರೆ ಮಕ್ಕಳು, ನಿನ್ನ ಆರೋಗ್ಯ, ಒಳ್ಳೆ ಏನೋ ಚೆನ್ನಾಗಿರೋದು ಒಂದು ಸೈಡ್ ಆಫ್ ಜೀವನ ಇದೆಯಲ್ವಾ. ಹೌದು ಗುರುಜಿ, ಈ ಹೌದು. ಬರೀ ಇದನ್ನು ಕೊರ್ಕೊಂಡೇ ಕಳೆದು ಬಿಡೋದು ಅಲ್ಲ. ನನಗೇನು ಅನ್ಸುತ್ತವ, ನನ್ನ ಪ್ರಕಾರ ಇಂಥವನ್ನೆಲ್ಲ ನಿರ್ಲಕ್ಷ್ಯ ಮಾಡಿದಷ್ಟು ಬೇಗ ಸರಿ ಹೋಯ್ತವೆ. ನೀವು ಹೌದು ಅದಕ್ಕೆ ಗುರುಜಿ, ಹೆಚ್ಚು ನೆನಪು ಮಾಡಿ ಕೊರಗಿ ಕೂಗಾಡಿ ಕಿರ್ಜಿ ಆಡಿದಷ್ಟು ಅವಿನ್ನೂ ದೈತ್ಯ ಆಗ್ತವೆ. ಹೌದು ಗುರುಜಿ, ಹೌದು. ಕೆಲವೊಮ್ಮೆ ಹಾಗೆ ನಿರ್ಲಕ್ಷ್ಯ ಮಾಡಬೇಕು. ಹೌದು ಈಗ ಗುರುಜಿ, ನೀವು ಹೊರಗಡೆ ನಾಯಿ ಬಗ್ಲಿತಾರೆ, ಕಲ್ಲ ಹೊಡೆದಷ್ಟು ಅವು ಜಾಸ್ತಿ ಮಾಡ್ತವೆ. ಹೌದು ಗುರುಜಿ. ಬಗ್ಲಿಕೊಂಡು ಹೋಗ್ಲಿ ಅಂತ ನೀನೇ ಒಂದು 2 ನಿಮಿಷ ಸುಮ್ಮನಾದ್ರೆ, ಅಂದರೆ ಯಾವಾಗ ಅವಕ್ಕೆ ನೀವು ಕಲ್ಲು ಹೊಡೆಯಲ್ವೋ ಅಥವಾ ಅವಾಗ ನೀವು ಪ್ರತಿರೋಧ ಒಡ್ಡಲ್ವೋ, ಅದಕ್ಕೆ ನೀವೇನೋ ಚುಚ್ಚಿ ಏನೋ ಅನ್ನಲ್ವೋ, ಅವು ಪಾಡಿಗೆ ಒಂದು ಹಂತ ಹೋದ್ಮೇಲೆ ಅವು ಸರಿ ಹೋಯ್ತವೆ ಮೀನ್ಸ್ ಅವ್ರ ಜೀವನವೇ ಅಂತ್ಯವಾಗುತ್ತಾ, ಅಥವಾ ಅವ್ರಿಗೆ ಅದೆಲ್ಲ ಹೊಲಸು ಅಂತ ಅನ್ಸುತ್ತಾ, ಅಥವಾ ಅವ್ರ ಕಡೆ ಆ ಕಡೆಯವರೇ ಏನೋ ಕುತಂತ್ರ ಮಾಡಿ ಈತನ ನೀಗ್ತಾರ, ಏನೋ ಒಟ್ಟಿನಲ್ಲಿ ಅದು ನಿಲ್ಲುತ್ತದೆ. ಹೌದು ಗುರುಜಿ. ಗುರುಜಿ, ನನಗೆ ಇಂಪಾರ್ಟೆಂಟ್ ಗುರುಜಿ, ನಮ್ಮ ಮನೆ ಬಿಡ್ತಾರಲ್ವ ಅಷ್ಟೇ ನನಗೆ ಇದು ಕಂಫರ್ಟ್ ಬೇಕು ಗುರುಜಿ. ಬಿಡ್ತಾರವ, ಇನ್ನೂ ಒಂದು 3 ವರ್ಷ ಸುಮ್ಮನಿರೋದು ಕಲಿ ನೀನು, ಹೌದು ಗುರುಜಿ. ಆಯ್ತಾ. ನೀವು ಮನೆ ವಾಸ್ತುಗೃಹದಲ್ಲಿ ಇದನ್ನ ಕೊರಗ್ತಾ ಕಣ್ಣೀರಾಗ್ತಾ ಕೂತ್ಕೊಳ್ಳೋದು, ಹಾಗಂತಾಗ ನೀನು ಗಂಡನ್ನ ಕೋಪದಲ್ಲಿ ಮಾತಾಡಿಸದೇ ಇರೋದು, ಮನೆ ಮಕ್ಕಳಿಗೋಸ್ಕರ ನಿನ್ನ ಶತ್ರುನ ಮಾತಾಡ್ಸೋಕು ನೀನು ತಯಾರಿರ್ಬೇಕು. ಹೌದು ಗುರುಜಿ, ಅಂತಿಮವಾಗಿ ಮನೆ ಮಕ್ಕಳಿಗೆ ಒಳ್ಳೇದಾಗಬೇಕಷ್ಟೆ. ಹೌದು ಯಾರು ಗುರುಜಿ. ಶಾಶ್ವತ ಅಲ್ಲವ. ನೀನಿರೋ ಇದೇ ಮನೆಯಲ್ಲಿ ಹಿಂದಿನ 100 ವರ್ಷದಲ್ಲಿ ಯಾರ್ಯಾರಿದ್ರು ನಿನಗೆ ಗೊತ್ತಾ, ಅಥವಾ ನೀನಿರೋ ಜಾಗದಲ್ಲಿ ಯಾರ್ಯಾರು ಬದುಕು ಹೋಗಿದ್ದಾರೆ ಗೊತ್ತಾ. ಆ 10 ಹೆಣಗಳ ಮೇಲೆ ನೀನು ನಿಂತಿದೀಯ, ನೆಕ್ಸ್ಟ್ ನೀನು 11ನೇ ಹೆಣ ಅಷ್ಟೇ. ಹೌದು ಗುರುಜಿ. ಗುರುಜಿ, ಹಾಗಾಗಿ ತುಂಬಾನೇ ಹಿಂಸೆ ಕೊಡಿದ್ರು ಗುರುಜಿ. ಗುರುಜಿ, ನಾನೊಂದು ಮಾತು ಹೇಳ್ತೀನಿ ಪ್ಲೀಸ್, ಬೇಜಾರು ಮಾಡ್ಕೋಬೇಡಿ ಹೇಳುವ. ಗುರುಜಿ. ವಾಮಾಚಾರನ ನಂಬ್ತೀರಾ ಗುರುಜಿ? ಹೌದಾ? ಯಾರು ಮಾಡಿಸ್ಬಿಟ್ಟಿದ್ದಾರೆ? ಹೇಳ್ತಾನೆ ಗುರುಜಿ, ನಂಬ್ತೀರಾ ಇಲ್ಲ ಅಥವಾ ಇಲ್ಲ ಗುರುಜಿ? ಅಷ್ಟೇ ಸಾಕು. ಇಲ್ಲವ ಹೇಳವ ನೀನು. ಹೌದಾ ಗುರುಜಿ? ಬೇಡ ಬಿಡು ಗುರುಜಿ, ಹೋಗ್ಲಿ. ಯಾಕೆ ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಅಂತಲ್ಲ? ಹೌದು ಗುರುಜಿ, ನನ್ಗೆ ಅನುಭವಿಸಿದನು ಗುರುಜಿ. ಇದರಿಂದನ ತುಂಬಾನೇ ಸತ್ತು ಬದುಕಿದ್ದೇನೆ ಗುರುಜಿ. ಈಗ ನೋಡವ, ನಾನೇನು ಹೇಳ್ತೀನಿ, ನಿನ್ನ ಮನಸ್ಸಿಗೆ ಈಗ ನಿನ್ನ ಮನೆಯ ಹಿಂದ್ಗಡೆ ಬಲಭಾಗದಲ್ಲಿ ಒಂದು ಹುತ್ತ, ಆ ಹುತ್ತದೊಳಗಡೆ ಹಾವಿದೆ. ಅದು ಯಾವತ್ತು ಬೇಕಾದರೂ ನಿನ್ನ ಮನೆ ಒಳಗಡೆ ಕಿಟಕಿ ಒಳಗ ನುಗ್ಗಿ ನಿಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕಚ್ಚಿ ಸಾಯಿಸ್ಬೋದು ಅಂತ ನಾನೀಗ ಹೇಳಿದೆ. ಒಂದು ವೇಳೆ ಅದು ಹೌದು ಅಂತ ಗೊತ್ತಾದ್ರೆ ನಿಂಗೆ ನಾಳಿಂದ ನಿದ್ದೆ ಬರಲ್ಲ. ಹಾ ಹಾ ಕೆಲವು ವಿಚಾರಗಳು ಗೊತ್ತಿಲ್ಲದೆ ಇರೋದೇ ಒಳ್ಳೆಯದು. ಹೌದು ಗುರುಜಿ, ಹೌದು. ಈ ನಿನ್ನ ಗಂಡನ ವಿಚಾರ ನಿನಗೆ ಗೊತ್ತಾಗಿದ್ದರೆ ಅದೊಂದು ದೊಡ್ಡ ಮನೋರೋಗ ಆಯಿತು. ಹೌದು ಗುರುಜಿ, ಹೌದು. ಹಾಗಾಗಿ ಆನಂತರ ನಿನಗೆ ಯಾರು ಏನು ಮಾಡಿಸೋದೇ ಬೇಡ, ವಿಷಯ ಗೊತ್ತಾಗಿದ್ದೇ ಸಾಕು ನೀನು ಕುಗ್ಗೋಕೆ. ಹೌದು ಗುರುಜಿ. ನಾನೇನು ಹೇಳ್ತೀನಿ, ಇವುಗಳ ಬಗ್ಗೆ ತುಂಬ ಆಳವಾಗಿ ಇಳಿದು ರಿಸರ್ಚ್ ಮಾಡ್ಲಿಕ್ಕೆ ಹೋಗಿದ್ದೆ ನಿಂಗೆ ಮಾಟ ಮಂತ್ರ. ಮನಸ್ಸು ದುರ್ಬಲವಾದಾಗ ಯೋಚನೆಗಳು ವಿಚಿತ್ರವಾಗಿ, ಎಲ್ಲಿ ನನ್ನ ಗಂಡ ಬಿಟ್ಟು ಹೋಗ್ತಾನೋ ಅಥವಾ ಇನ್ನೊಬ್ಬರು ವಶವಾಗುತ್ತಾನೋ, ಇನ್ನೇನೋ ಆಗ್ಬಿಡ್ತಾನೋ ಅನ್ನೋ ಈ ಭಯ ಆತಂಕಗಳು ನಿಮಗೆ ಬರಬಾರ್ದು ಕಾಯಿಲೆ, ಡಾಕ್ಟರ್ ಕಂಡಿಡಿಯೋಕೆ ಆಗದೆ ಇರೋ ನರಳಾಟ ಎಲ್ಲವನ್ನೂ ಕೊಡ್ತವೆ. ಹೌದು ಗುರುಜಿ, ಕರೆಕ್ಟ್. ಅದನ್ನ ನಿಮಗೆ ಮಾಟ ಮಂತ್ರ ಹೌದವ, ಅವ್ರು ಏನಾದರೂ ಮಾಡಿಸ್ಲಿ, ಅದು ಯಾರ ಮೇಲೆ ಪ್ರಯೋಗ ಆಗುತ್ತೆ ಅಂತ ತಿಳ್ಕೊ. ಹೇಳ್ತೀನಿ, ಯಾವಾಗ ಮನಸ್ಸು ದುರ್ಬಲವಾಗುತ್ತಲ್ಲ, ನನ್ನ ಗಂಡ ಹಿಂಗೆ ಪರಸ್ತ್ರೀ ವಶ ಆಗಿದ್ದಾನೆ, ಇಲ್ಲೇನೋ ಕೆಟ್ಟದ್ದು ನಡೀತಾ ಇದೆ ಅಂತ ಗೊತ್ತಾದಾಗ ಯಾವ ಹೆಂಡತಿಗೆ ತಾನೇ ಬೇಜಾರಾಗಲ್ಲ. ಆಗ ಅಂದರೆ ನಿನ್ನ ಗಂಡನನ್ನು ವಶ ಮಾಡಿಕೊಳ್ಳಿಕ್ಕೆ ಅವರೇನೋ ಮಾಡಿದ್ದಾರೆ ಅನ್ನೋದು ಅದು ಬೇರೆ. ಆದರೆ ನಿನ್ನ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಅಂದರೆ ಅದು ಯಾರೋ ಮಾಡಿಸ್ಲಿಕ್ಕಾಗಲ್ಲ. ನಿನ್ನ ಗಂಡನ ಈ ದಾರಿ ನಿನಗೆ ದುಃಖ ಆಗಿರೋದ್ರಿಂದ ಆ ಕುಗ್ಗುವಿಕೆ ನಿನಗೆಲ್ಲ ರೋಗಗಳು ಬರಲಿಕ್ಕೆ ಬಹಳ ದೊಡ್ಡ ಹೆಬ್ಬಾಗಿಲು. ನೀನು ಒಂದು ಕ್ಷಣ ಯಾವಳಿಂದಾದ್ರೂ ಹೋಗು, ನನಗೇನು ಆಗಬೇಕಾದಿಲ್ಲ ಅಂತ ನಿನ್ನ ಮನಸ್ಸಿಗೆ ಈ ಟ್ರೈನಿಂಗ್ ಕೊಡು. ನಾಳೆ ಯಾರೋ ಮನೆ ಮುಂದೆ ಬಂದು ನಿಂಬೆಹಣ್ಣು ಕುಯ್ದು ಹಾಕಿದ್ರು ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಷ್ಟು ಶಕ್ತಿ ಬರುತ್ತೆ ನಿನಗೆ.
ಹೌದು ಗುರುಜಿ. ನೀನು ಹೇಗೆ ನೋಡ್ತೀಯೋ ಹಾಗೆ. ಅಯ್ಯೋ ಇಲ್ಲ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಇನ್ನು ನಮಗೆ ಮೇಲೆ ಬರ್ಲಿಕ್ಕೆ ಆಗಲ್ಲ, ನಮ್ಮ ಕತೆ ಮುಗೀತು, ನನ್ನ ಗಂಡನ ಅವರೆಲ್ಲ ವಶ ಮಾಡ್ಕೊಂಡ್ಬಿಡ್ತಾರೆ, ನಾಳೆ ನಾವೆಲ್ಲ ಬೀದಿಗೆ ಬರ್ತೀವಿ. ಇವತ್ತಿಂದ ಬೆಳಗ್ಗೆ ಎದ್ರೆ ವಿಷ್ಣು ಸಹಸ್ರನಾಮದ ಥರ ಇದನ್ನೇ ಅಂದುಕೊಳ್ತಾ ಹೋಗಿ, ಇನ್ನೊಂದು 6 ತಿಂಗಳು ನೀನು ಬೀದಿಲಿ ಇರ್ತೀಯ. ಹೌದು ಗುರುಜಿ. ನಿನಗೆ ನೀನು ಏನು ಅಂದುಕೊಳ್ತೀಯೋ ಈ ಪ್ರಕೃತಿ ನಿನಗೆ ಅದನ್ನು ಕೊಡುತ್ತೆ. ಹೌದು, ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ, ನನ್ನ ಗಂಡ ಕೂಡ 3 ವರ್ಷ ಆದಮೇಲೆ ಹೊರಗಡೆ ಬರ್ತಾರಂತೆ, ಏನೋ ಅವ್ರದ್ದೊಂದು ಕೆಟ್ಟ ಕಾಲ ನಡೀತಾ ಇದೆ, ಅಥವಾ ಅಲ್ಲೇನೋ ಅವ್ರ ಶಿಕ್ಷೆ ಅನುಭವಿಸಬೇಕಿದೆ, ಅವ್ರ ಪಾಲಿನ ಪ್ರಾರಬ್ಧ. ನನ್ನ ಗಂಡ ಇರ್ಬೋದು, ಬಟ್ ಅವರು ಏನೋ ಕರ್ಮ ಕಳೀಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನನ್ನ ಪ್ರಯತ್ನದ ನಂತರವೂ ದೇವ್ರು ಸುತ್ತಾಡದೇ ಇರೋ ದೇವಸ್ಥಾನಗಳಿಲ್ಲ, ಎಲ್ಲ ದೇವಿ ದೇವತೆಗಳ ಪ್ರಯತ್ನದ ನಂತರವೂ ಇದು ಹಿಂಗಾಗಿದೆ ಅಂದರೆ ವಿಧಿ ಬಹಳ ದೊಡ್ಡದದು. ಹೌದು ಗುರುಜಿ. ಅದು ಕಾಲ ಬರಬೇಕು ಅದು ಹರಿಲಿಕ್ಕೆ. ಹೌದು ಗುರುಜಿ. ಆಗ ಅದೇ ಮುಕ್ತಾಯವಾಗುತ್ತೆ. ನೀವು ಇದನ್ನು ಹಂಗೆ ಮಾಡಿಸಿದ್ರು ಹಿಂಗೆ ಮಾಡಿಸಿದ್ರು ನೋಡುವ, ಈ ಹಿಂದೆ ನಿನ್ನ ಮನಸ್ಸಲ್ಲಿ ಈ ಕಾರಣಕ್ಕೆ ಏನೇನು ನರಕ ಅನುಭವಿಸಿದ್ದೀಯ ಅದೆಲ್ಲ ನೀನು ಈ ಘಟನೆ ಅಥವಾ ಎಸ್ಪೆಷಲಿ ಈ ಅಕ್ರಮ ಸಂಗತಿಯನ್ನು ನೀನು ಮನಸ್ಸಿಗೆ ತುಂಬ ತಗೊಂಡಿರೋದರಿಂದ ನೀನು ಈ ಯಾವ ವೈದ್ಯಲೋಕವು ಗುರುತಿಡ್ದು ಹಿಂಗಾಗಿದೆ ಕಣಮ್ಮ ನಿನಗೆ ಅಂತ ಅದಕ್ಕೊಂದು ಹೆಸರಿಡದ ಕಾಯಿಲೆಗಳು, ರೋಗಗಳು, ನೋವುಗಳು, ಯಾತನೆಗಳೆಲ್ಲ ಬರ್ತವೆ ನಿನಗೆ. ಹೌದು ಗುರುಜಿ. ಎಲ್ಲಿ ತೋರಿಸಿದ್ರು ನಾರ್ಮಲ್ ಅನ್ಬೇಕು, ಹಂಗ ಒದ್ದಾಡ್ತೀರಾ ನೀವು. ಹಂಗಾಗಿದೆ ಗುರುಜಿ. ನನಗೆ ಬರೀ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ಅಂತಾನೆ ಬರ್ತೈತೆ ಗುರುಜಿ. ನಾನು ಹೇಳ್ದಂಗೆ ಈ ವಿಚಾರದಲ್ಲಿ ನನ್ನ ಗಂಡ ನಾನು ತಾಳಿ ಕಟ್ಟಿಸ್ಕೊಂಡಾಗ ಹೌದು, ಆದರೆ ಈಗ ಆತ ಕರ್ಮಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಆತನೇ ಬರಲಿ, ನಾನು ಎಕ್ಸ್ಟ್ರಾ ಇನ್ನೂ ಏನೇನೋ ಬೈದು ಕೂಗಾಡಿ ಇನ್ನೂ ಯಾಕೆ ದುಃಖ ಕೊಡಬೇಕು? ನೀನು ಎಲ್ಲಿವರೆಗೂ ಗಂಡ ಅಂದ್ಕೊಂಡು ಮೋಹಕ್ಕೊಳಗಾಗ್ತೀಯೋ ಬೇಗ ಬಿಡಿಸ್ಕೊಂಬರ್ಲಿ ಅನ್ನೋ ಆಸೆ ನಿನಗೂ ಹುಟ್ಟುತ್ತೆ, ಬಿಡಿಸ್ಕೊಂಬರ್ಲಿಲ್ವಲ್ಲ ಅನ್ನೋ ದುಃಖ ನಿರಂತರ. ಅದೊಂದು ಆತ್ಮವಾಗಿ ನೋಡು. ಓಕೆ, ಅದ್ರದ್ದೇನು ನರಳಾಟ. ಯಾಕಂದ್ರೆ ಏನು ಅಕ್ಷರನೇ ಇಲ್ದೇ ಸ್ಕೂಲ್ಗೆ ಹೋಗ್ದಿರೋ ನೀನು, ಅಥವಾ 10ನೇ ಕ್ಲಾಸ್ ಮಾತ್ರ ಓದಿರೋ ನೀನು ಹಿಂಗೆ ನಿಯತ್ತಾಗಿದ್ದೀಯಾ? ವಿದ್ಯಾವಂತನಾದ ಅವನು ಹಂಗೆ ಮಾಡಿದ್ದಾನೆ ಅಂದರೆ ಇದು ವಿದ್ಯೆಗೂ ಮೀರಿದ್ದೇನೋ ಇರಬೇಕಲ್ಲ ಹಣೆ ಬರ. ಹೌದು ಗುರುಜಿ. ಓಹೋ, ಅದು ಕಳಿಬೇಕು. ನೀನು ಆತನನ್ನ ಗಂಡನಾಗ ಮಾತ್ರ ನೋಡಿದಾಗ ಮೋಹ ಬೇಗ ಸರಿ ಹೋಗಲಿ, ಬೇಗ ಆಗ್ಬಿಡ್ಲಿ, ಆ ಥರ ದುಃಖ ಎಲ್ಲ ಒಟ್ಟಿಗೆ ಬರುತ್ತೆ. ಅದನ್ನೊಂದು ಆತ್ಮವಾಗಿ ನೋಡು. ಯಾಕಂದರೆ ಅದು ನಿನ್ನನ್ನು ಮದುವೆ ಆಗೋಕ್ಕಿಂತ ಮುಂಚೆ ಯಾವುದೋ ಒಂದು ಗರ್ಭದಲ್ಲಿ ಹುಟ್ಟಿದೆ, ಮತ್ತೆಲ್ಲೋ ಒಂದು ಕಡೆ ಸಾಯುತ್ತೆ. ಆ ನಡುವೆ ಇವ್ರು ಅಷ್ಟು ಒಂಚೂರು ಖುಷಿ, ಒಂಚೂರು ದುಃಖ, ಆವಮ್ಮನ ಹತ್ರ ಏನು ದುಃಖ ಅನುಭವಿಸ್ಬೇಕಿದೆಯೋ, ನರಕ ಅನುಭವಿಸ್ಬೇಕಿದೆಯೋ ಮುಂದೆ ಗೊತ್ತಿಲ್ಲ. ಹಾಗಾಗಿ ಅದನ್ನ ಕರ್ಮದ ದೃಷ್ಟಿಯಿಂದ ನೋಡು. ಆಯಿತು, ನಿನ್ನ ಮನೆಗೆ ಏನು ಜವಾಬ್ದಾರಿಯಿಂದ ತಂದು ಹಾಕಬೇಕೋ ಅಷ್ಟಾದರೂ ನಡೀತಾ ಇದೆ. ಎಷ್ಟೋ ಹೆಣ್ಣುಮಕ್ಕಳು ಅದಕ್ಕೋಸ್ಕರ ಭಾಳ ದುಃಖದಲ್ಲಿ ಮಾತಾಡಿದ್ದಾರವ. ಅಯ್ಯೋ, ಅವನು ಎಲ್ಗಾದ್ರೂ ಹೋಲಿ ಸರ್, ಮನೆಗೆ ತಂದು ಹಾಕಿದ್ರೆ ಸಾಕು. ಹಾಗಾಗಿ ಅಗತ್ಯ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿಲ್ಲ, ಬಟ್ ನೀನು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊ. ಓಕೆ ಆಯಿತು, ಇಲ್ಲಿವರೆಗೂ ನಾನು ನನ್ನ ಗಂಡ ಬೇಗ ಬದಲಾಗಲಿ, ನಮಗೆಲ್ಲ ಒಳ್ಳೆ ರೀತಿಯಲ್ಲಿ ಇರಲಿ, ಹಿಂಗೆ ಹಂಗೆ. ಈಗಲೂ ಒಳ್ಳೆ ರೀತಿಯಲ್ಲೇ ಇದ್ದಾನೆ. ನಿನಗೆ ಆತನಿಂದ ಏನು ನಿರೀಕ್ಷೆ ಇಲ್ಲದೆ ಹೋದ್ರೆ ಈಗಲೂ ಅವನು ಒಳ್ಳೆನೆ. ಯಾಕಂದ್ರೆ ಅವನು ಎಲ್ಲಿಗಾದ್ರೂ ನಿನಗೆ ನಿರೀಕ್ಷೆ ಬದಲಾಗಲಿ ಅನ್ನೋ ನಿರೀಕ್ಷೆ ಇದ್ರೆ ನಿನಗೆ ದುಃಖ. ಹೌದು ಗುರುಜಿ. ನಿರೀಕ್ಷೆ ಇಲ್ಲದೆ ಹೋದ್ರಲ್ಲಿ ದುಃಖ ಕಾರಣ ಇಲ್ಲ. ಈಗಲೂ ಒಳ್ಳೆಯವನೇ ಇದ್ದಾನೆ, ಹೊಸ್ಲಿಂದ ಆಚೆ ಹೋದಾಗ ಅವನು ಏನು ಮಾಡ್ತಾನೆ ಅದು ನನಗೆ ಬೇಡ, ಹೊಸ್ಲೊಳಗಡೆ ಇದ್ದಾಗ ಏನು ಬಾಡಿಗೆ ಅವನು ಇದನ್ನು ತಂದಾಗ್ತಾನಲ್ಲ, ಇಷ್ಟೇ ಸಾಕು ಅಂದ್ಕೊಂಡ್ರೆ ಇವಾಗಲೂ ಅದು ಚಂದನೆ. ಕೆಲವೊಮ್ಮೆ ನಾವು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡು ನೋಡಬೇಕು ಮನೆಯ ಉದ್ಧಾರಕ್ಕೋಸ್ಕರ. ಇಲ್ಲ ನಾನು ಅಸ್ಲಿಂದ ಹೊರಗಡೆ ಹೋದ ಮೇಲೂ ಏನು ಮಾಡ್ತವನೆ ಅಂತ ಎಂಕ್ವೈರಿ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಸತ್ಯ ಗೊತ್ತಾದಷ್ಟು ನಿನಗೆ ದುಃಖ ಜಾಸ್ತಿ. ಹೌದು ಗುರುಜಿ, ಅದೇ ತರ ಆಗಿದೆ ಗುರುಜಿ. ಬಿಡು, ನಿನ್ನ ಮನೆ ಒಳಗಡೆ ಬಂದಾಗ ಹೆಂಡತಿಯಾಗಿ ನೀನೇನು ಸೇವೆ ಮಾಡಬೇಕು, ಏನು ಊಟಕ್ಕೆ ಕೊಡಬೇಕು ಅಥವಾ ಏನು ಅದನ್ನು ಮಾಡು. ಮಿಕ್ಕದಂಗೆ ಗಂಡ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಈ ಥರ ಆಗಿದೆ ಬಿಟ್ಟರೆ ಬೇರೆ ಎಲ್ಲದರಲ್ಲೂ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಅದನ್ನ ಹಾಳು ಮಾಡ್ಕೊಳ್ಬೇಡ. ಹೌದು ಗುರುಜಿ. ಮಕ್ಕಳಿಗೆ ಇದು ಮರೆಯೋದಕ್ಕೆ ಗುರುಜಿ ಡೈಲಿ ಜ್ಞಾನ ಮಾಡ್ತಾನೆ ಗುರುಜಿ, ನಿಮ್ದು ಸ್ಟೋರಿ ಕೇಳ್ತಾನೆ ಗುರುಜಿ. ಮನಸ್ಸು ಎಲ್ಲೋ ಒಂಥರ ಹಗೂರ್ ಅನ್ಸ, ಒಂಥರ ಅಮ್ಮ ಮಗು ಅಪ್ಪದ ಹಾಗೆ ಆತರ ಅನ್ಸುತ್ತೆ ಗುರುಜಿ. ನಿಮ್ ಸ್ಟೋರಿ ಎಲ್ಲ ಕೇಳ್ತಾ ಇರೋದು ತಾಯಿ. ಒಂದು ದಿವಸ ನೀನೇ ಕರೆ ಮಾಡ್ತೀಯ, ಮುಂದಿನ 2.5 ಅಥವಾ 3 ವರ್ಷದ ಒಳಗಡೆ ಇದು ಸರಿ ಹೋಗುತ್ತೆ, ನೀನು ಬಾಡಿಗೆ ನೀನಿರು, ನಿನ್ನ ಗಂಡನ ಅದ್ಭುತ ವ್ಯಕ್ತಿತ್ವವನ್ನು ನೀನು ನೋಡ್ತೀಯ. ಯಾಕಂದರೆ ಆ ಹೆಣ್ಣಿನಿಂದಲೇ ಈತ ದುಃಖ ಅನುಭವಿಸೋ ಕಾಲ ಬರುತ್ತೆ.
ಅದೋ ಬಗ್ಸನ ಗುರುಜಿ ನಾ ನಿಮ್ ಆಶ್ರಯದಿಂದ ಅವಾಗ ನಾ ಅಂತ್ಯನರ ಕಾಣ್ಲೇನಂತ ಅದೋ ಅದಕ್ಕೋಸ್ಕರ ನಾ ಕಾಯ್ತಾ ಇದ್ದೇನೆ ಗುರುಜಿ. ನಾನು ದಿನ ಖಂಡಿತ ಆಗುತ್ತವ. ನೆನಸದ ನಿಮ್ ಡೈಲಿ ನಿಮ್ ಇವಾಗ್ಲೂ ದೇವ್ರ ನೆನ್ಸಿಂತ ನಿಮ್ ಹೆಸರು ನೆನ್ಸಿಂತ ನಾನು ಫೋನ್ ಕಾಲ್ ಮಾಡ್ತಾ ಇದ್ದೇನೆ ಗುರುಜಿ ನಾನು. ಆಗ್ಲ ಬಾ, ಮನೆ ಒಳಗಡೆ ಬಂದಾಗ ಇದ್ರ ಬಗ್ಗೆ ಏನೂ ಮಾತಾಡಬೇಡ. ನೆನಪಾಡಿ, ಒಳಗಡೆ ದುಃಖ ಇದೆ ನನಗೆ ಅರ್ಥವಾಗುತ್ತೆ, ಆದರೆ ಇದು ಸರಿ ಹೋಗೋ ಸಮಯ ಬಂದೇ ಬರುತ್ತೆ. ಇನ್ನೊಂದು ಸ್ವಲ್ಪ ಸಮಯ ಬೇಕು. ನೀನು ಮೌನವಾಗಿರು. ಮನೆ ಹೊಸ್ಲಿಂದ ಒಳಗಡೆ ಬಂದಾಗ ನಿನ್ನ ಗಂಡ ಹೊರಗಡೆ ಹೋದಾಗ ಎಲ್ಲಿ ಏನು ಎತ್ತ ಏನು ನೋಡ್ಲಿಕ್ಕೆ ಹೋಗ್ಬೇಡ. ಮನೆಗೆ ಏನು ತಂದಾಗ್ತಾನೆ ಬುದ್ಧಿವಂತಿಕೆಯಿಂದ ಈಸ್ಕೊಂಡು ಸೇವಿಂಗ್ಸ್ ಮಾಡ್ಕೊಳ್ಳೋದು ಏನೋ ಅದನ್ನು ಕಲಿ. ಈಗ ನೀನು ಆಯ್ತು ಗುರುಜಿ. ಹೊಸ ಮದುವೆ ಆಗಿರೋ ಥರ ಕೆಲವು ವಿಚಾರಗಳಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗಬಾರ್ದು. ಆಯಿತು, ಈಗ ಮಕ್ಳ ಕಡೆ ತಿರುಗೋ ಕಾಲ. ಗಂಡನ ಕಡೆ ಬೆನ್ನು ಮಾಡು, ಮಕ್ಳ ಕಡೆ ಮುಖ ಮಾಡು. ಹಂಗ ಮಾಡ್ತೀನಿ ಗುರುಜಿ. ಆಯ್ತು, ತುಂಬಾನೇ ಹೊತ್ತು ಹೊತ್ತು ಕಣ್ಣೀರ್ ಬರ್ದಂಗ ಆ ತರನ ಆಗ್ಬಿಡ್ತ ಗುರುಜಿ ನನಗೆ. ಪಾಪ ಪಾಪ, ಆಗುತ್ತೆ ಆಗುತ್ತೆ, ಏನು ಇಲ್ಲ. ಎಲ್ಲ ನಿನ್ನ ಮನೆ ನೀನು ಬಯಸಿದಂತೆ ಆಗುತ್ತೆ. ಸ್ವಲ್ಪ ಸಮಯ ಬೇಕು, ಗೊತ್ತಿಲ್ಲ. ಆ ಭರವಸೆ ಕೊಡ್ಲಿಕ್ಕೆ ಇವತ್ತು ನಿನಗೆ ಕರೆ ಸಿಕ್ಕಿದೆ, ಆಯ್ತಾ? ಹೌದು ಗುರುಜಿ, ನಂದೇನ 7 ಜನ್ಮ ಪುಣ್ಯ ಗುರುಜಿ. ಈಗ ನಿಮ್ಮಲ್ಲಿ ಕರೆ ಏನಿಲ್ಲ ಸಿಗ್ಬೇಕಾದ್ರೆ ಏನೂ ಇಲ್ಲ. ಮಾತಾಡಕ್ಕೆ. ನಿಮ್ಮಂಥ ಶುದ್ಧ ಚಾರಿತ್ರ್ಯವುಳ್ಳ ಸದ್ಗುಣಿಗಳಿಗೆ ಒಳ್ಳೆಯದು ಹಾಗೇ ಆಗುತ್ತೆ. ಮಕ್ಕಳಿಂದ ನೀನು ಬಹಳ ನೆಮ್ಮದಿಯನ್ನು ಅನುಭವಿಸ್ತೀಯ. ಬಟ್ ಗಂಡನ ವಿಚಾರದಲ್ಲಿ ಅವರ ಹಣದ ಆ, ಬಲ ಅವರಿಗೆ ಸ್ವಲ್ಪ ಬುದ್ಧಿ ಕೆಡಿಸಿದೆ. ಹೌದು ಯಾವ ಗುರುಜಿ. ಹೆಣ್ಣು ಈತನಿಗೆ ಆಶ್ರಯ ಕೊಟ್ಟಿದ್ದಾಳೋ ಈತನ ಮೇಲಿನ ಪ್ರೇಮಕ್ಕಲ್ಲ, ಹಣದ ಮೇಲಿನ ಮೋಹಕ್ಕೆ. ಎಲ್ಲ ಸತ್ಯಗಳು ಗೊತ್ತಲಾಗಿ ಬೆತ್ತಲಾಗಿ ಬರುವ ಕಾಲ ಬರುತ್ತೆ. ನೀನು ಸುಮ್ಮನೆ ನಿಂತು ಎಲ್ಲವನ್ನು ನಾಟಕ ನೋಡ್ದಂಗೆ ನೋಡು. ಯಾವುದಕ್ಕೂ ದುಃಖವೂ ಬೇಡ, ಚಪ್ಪಾಳೆಯೂ ಬೇಡ. ಗುರುಜಿ. ಅಷ್ಟು ಮಾಡು. ನಾಳೆಯಿಂದ ಮಾಮೂಲಿ ಚೆನ್ನಾಗಿ ಮಾತಾಡಿಸು. ಕಳ್ಕೊಳೋಕೆ ಏನೂ ಇಲ್ಲ. ಬದುಕು ಎಷ್ಟು ದಿನದ್ದು ಗೊತ್ತಿಲ್ಲ. ಸೊ ಉಳಿದ ಚೆನ್ನಾಗಿರೋ ವಿಚಾರ ಏನಿದೆ, ಸಂಜೆ ಆದರೆ ಮಕ್ಳ ಜೊತೆ ಖುಷಿಯಾಗಿರೋದು, ಮಾತಾಡೋದು, ಒಳ್ಳೆ ಯಾಕಂದರೆ ಮಿಕ್ಕಿದ 15 ಕ್ವಶನ್ ಬರಿಬೇಕಲ್ವ, ಬರೀ 15 ಗೊತ್ತಿಲ್ಲ ಅಂತ ಅಳ್ತಾ ಕೂರೋದು ಬೇಡ. ಹೌದು ಗುರುಜಿ. ಅಷ್ಟೇ ನಮ್ಮನೇಲಿ ಎಲ್ಲಿ ಆಕ್ಟಿವ್ ಆಗಿ ಇರೋದಕ್ಕೆ ಬಿಡಲ್ಲ ಗುರುಜಿ. ನನ್ಗೆ ಸಂಗೀತ ಹಾಡೋಕು ಇಷ್ಟ, ಡ್ಯಾನ್ಸ್ ಇಷ್ಟ ಗುರುಜಿ. ಓಹೋ, ಎಲ್ಲೋ ಒಂದ್ ಕಡೆ ನಾನು ಆಕ್ಟಿವ್ ಆಗಿರ್ಬೇಕನ್ನ ತುಂಬಾ ಹಂಬಲ ಗುರುಜಿ. ನಾನ್ ಮಕ್ಕಳಿಗೆ ಕಲಿಸ್ಬೇಕನ್ನ ಹಂಬಲ ಜಾಸ್ತಿ ಗುರುಜಿ. ಎಲ್ಲಿ ಬಿಡ್ತಾ ಇಲ್ಲ ಗುರುಜಿ ನಮ್ಮ ಮನೆಯವ್ರ ಮನೆಯಲ್ಲೇ. ಆಯಿತು ಆಯಿತು. ಕೆಲವೊಮ್ಮೆ ಏನಾಗುತ್ತವ, ನಾನು ಲೋಕದಲ್ಲಿ ಹಾರಾಡ್ಲಿಕ್ಕೆ ಬಯಸಿದ್ರು, ಬಟ್ ಕರ್ಮಗಳು ನನ್ನನ್ನು ಒಂದು ಕಡೆ ಬಂಧಿಸಿ ಬಿಡ್ತವೆ. ಕೆಲವೊಮ್ಮೆ ಎಂಥ ಮಹಾರಾಣಿಗೂ ಇಂತಹ ವಿಚಿತ್ರ ಸನ್ನಿವೇಶಗಳು ಬಂದಿದ್ದಾವೆ. ಆಕೆ ಮಹಾರಾಣಿಯ ಪಟ್ಟದಲ್ಲಿರೋದ್ರಿಂದ ಲೋಕವಲ್ಲೆಲ್ಲ ಹಾರಾಡಿ ಓಡಾಡಿ ಸುಖ ಪಡಬಹುದಿತ್ತು. ಬಟ್ ಒಮ್ಮೊಮ್ಮೆ ಪರಿಸ್ಥಿತಿಗಳು ಹೇಗೆ ಬರ್ತವೆ ಅಂದರೆ ಶತ್ರುಗಳ ಕಾಟಕ್ಕೆ ಒಂದು ಮನೆ ಬಿಟ್ಟು ಆಚೆ ಬರ್ಲಿಕ್ಕಾಗಲ್ಲ. ಅಂದರೆ ವಿಧಿ ಎಂಥ ವಿಚಿತ್ರ ಅಲ್ವೇ? ದುಡ್ಡಿತ್ತು, ಓಡಾಡಬಹುದು, ಪ್ರತಿಭೆ ಇತ್ತು, ಎಲ್ಲ ಇತ್ತು. ಬಟ್ ಪರಿಸ್ಥಿತಿ ಒಮ್ಮೊಮ್ಮೆ, ಇವತ್ತಿಗೂ ಅಷ್ಟೇ, ಜಗತ್ತಲ್ಲಿ ಕೋಟಿ ಕೋಟಿ ಮಾಡಿರುವ ದುಡ್ಡಿಗೆ ಲೆಕ್ಕವೇ ಇಲ್ಲ ಅನ್ನೋ ಎಷ್ಟೋ ಕೋಟ್ಯಾಧಿಪತಿಗಳು ಒಂದು ಬೀದಿಲಿ ಬಂದು ಒಂದು ಒಳ್ಳೆ ಯಾವುದಾದ್ರೂ ತಿಂಡಿ ತಿಂದು ಒಂದು ಒಳ್ಳೆ ಏನೋ ರೋಡ್ ಸೈಡಲ್ಲಿ ನಾಲ್ಗೆ ರುಚಿಗೆ ಒಂದು ಪಾನಿಪುರಿ ತಿನ್ಲಿಕ್ಕೂ ಅವರಿಗೆ ಧೈರ್ಯ ಇಲ್ಲ. ಒಬ್ಬರು ಸೆಕ್ಯೂರಿಟಿ ಇಲ್ಲದೆ ಆಚೆಗೆ ಬರೋಕ್ಕಾಗದೆ ಇರೋ ಸ್ಥಿತಿ ನೋಡಿ. ಹಣ ಗಳಿಸ್ಬೋದು, ಎಲ್ಲ ಮಾಡಬಹುದು, ಆದರೆ ಸ್ವಾತಂತ್ರ್ಯ ವಿಧಿಯ ಇಚ್ಛೆ. ನೀವು ಎಷ್ಟೋ ಸಾರಿ ಎಷ್ಟೋ ಜನ ನಾನು ದೊಡ್ಡವ್ರು ಮಾತಾಡೋದು ಕೇಳಿನಿ, ಹೆಸರು ಮಾಡಿದ್ದೇ ತಪ್ಪಾಯಿತು, ಆಚೆಗೆ ಹೋಗಿ ಎಲ್ಲರಂತೆ ನಾನು ರೋಡಲ್ಲಿ ಓಡಾಡ್ಕೊಂಡು ಬರ್ಲಿಕ್ಕೂ ಅವ್ರಿಗೆ ಬಿಡಲ್ಲ. ಏನೋ ಕಾರಣಕ್ಕೆ ಅವ್ರು ಯಾರೋ ಕೊಲ್ಲೋ ಕಾಯ್ತಾ ಇರ್ತಾರೆ. ಹಾಗಾಗಿ ಸೆಕ್ಯೂರಿಟಿ ಇಲ್ಲದೆ ಆಚೆಗೆ ಹೋಗೋಕ್ಕಾಗಲ್ಲ. ಏನೇನೋ ಒದ್ದಾಟಗಳು ಅವರವು. ಹಾಗಾಗಿ ನಿಮಗೆ ಪ್ರತಿಭೆ ಇದೆ, ಏನು ಆಡಬೇಕು, ಕುಣಿಬೇಕು ಎಲ್ಲ. ಬಟ್ ವಿಚಿತ್ರ ನೋಡಿ, ಒಂದು ಮನೆಯಲ್ಲಿ ಇರಬೇಕು. ಹಾಗಾಗಿ ಹಾಡುವುದು, ಕುಣಿಯುವುದು, ಇರುವ ಜಾಗದಲ್ಲೇ ನಲಿಯುವುದು, ಬದುಕನ್ನು ರೂಢಿ ಮಾಡಿಕೊಳ್ಬೇಕು. ನಾನಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಎಲ್ಲರಿಗೂ ಹಾರಾಡಬೇಕು ಆಸೆ. ಆದರೆ ಏನು ಮಾಡ್ತೀರಿ? ನೆಲದ ಮೇಲೆ ಓಡಾಡೋ ಜನ್ಮ ಕೊಟ್ಬಿಟ್ಟಿದ್ದಾನೆ, ಓಡಾಡಬೇಕು ಸುಮ್ಮನೆ. ಅಥವಾ ಎಲ್ಲರಿಗೂ ಹಾಡೋ ಆಸೆ, ಏನು ಮಾಡ್ತೀರಿ? ಮನೆಯಿಂದ ಹೊರಗೆ ಒಳಿಗೆ ಬಿಡಲ್ಲ. ಗೋಡೆಗಳೇ ನನ್ನ ಸ್ನೇಹಿತರು ಅಂದ್ಕೊಂಡು ಹಾಡಬೇಕು. ಯಾಕಂದರೆ ಹಾಡು ಜನರು ಕೇಳಿಸ್ಕೊಂಡು ಚಪ್ಪಾಳೆ ತಟ್ಟಲಿ ಅಂತಲ್ಲ, ನನ್ನ ಆತ್ಮಾನಂದಕ್ಕೆ. ಗೋಡೆಗಳೇ ವೀಕ್ಷಕರು. ಹಾಗಾಗಿ ಆ ರೀತಿ ಭಗವಂತ ಕೇಳ್ತಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅದೇ ತುಂಬಿ ಆಡಬೇಕು. ಹೊರಗಡೆ ಯಾರು ಕೇಳಿಸ್ಕೊಳ್ತಿಲ್ಲ, ಯಾರು ಚಪ್ಪಾಳೆ ತೊಡ್ತಿಲ್ಲ, ಬೇಡ. ದೊಡ್ಡವರು ಹೇಳ್ತಾರಲ್ಲ, ನಮ್ಮಲ್ಲಿ ಯಾವುದೋ ಒಂದು ಕನ್ನಡದ ಹಾಡಿದೆ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಹಾಡುವುದು ನನ್ನ ಕರ್ಮ, ಅದನ್ನು ನಾನು ಹಾಡ್ತೀನಪ್ಪ.
ಹ್ಮ್ ನಾನು ಹಾಡ್ತೀನಿ ಮುಂದ್ಗಡೆ, ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಯಾರು ಕೇಳಲಿ ಬಿಡ್ಲಿ ಹಾಡ್ತೀನಪ್ಪ ನಾನು. ಹ್ಮ್ ಹೆಂಗೆ ಇರಬೇಕವ ಜೀವನ. ನಾವು ಕೇಳುವವರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನಾನು ಹೆಂಗೆ ಹಾಡಬೇಕು ಅಂತ ನಿರ್ಧರಿಸಿದ್ರೆ ದೇವ್ರು ಮೆಚ್ಚಲ್ಲ. ಹೌದು ಗುರುಜಿ. ಕೇಳುವವನು ಒಬ್ಬನಿಲ್ಲದೆ ಹೋದರೂ ಹಾಡುವುದು ಅದು ನನ್ನ ಅಂತರಂಗದ ಸುಸ್ಥಿತಿ ಅಥವಾ ಅದು ಆತ್ಮಾನಂದದ ವಿಚಾರ. ಅದು ವೀಕ್ಷಕರ ಸಂಖ್ಯೆಗೆ ಸಂಬಂಧಿಸಿದ್ದಲ್ಲ ಅಲ್ವಾ? ಹೌದು ಗುರುಜಿ. ಹೌದಾ? ಹಾಡ್ತೀರಾ ನೀವು? ಇಲ್ಲ ಗುರುಜಿ, ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. 2 ಸಲ ಹಾಡಿ ನೋಡುವ. ತುಂಬಾ ಸಂಕೋಚ ಆಗ್ತಾ ಇದೆ ಗುರುಜಿ. ಓ ದೇವ, ಇದು ಮತ್ತೆ ಸಿಗ್ಲಿಕ್ಕಿಲ್ಲ ನಿಮಗೆ. 1-2 ಸಾಲ ಹಾಡ್ಬಿಡ್ಬೇಕು ನೀವು. ಯಾವ್ದು ಅಂದ್ರೆ ನೀವು ಕಲ್ತಿದ್ದೀರಾ? ಹೌದು ಗುರುಜಿ, ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಹೇಳುವ 1-2 ಸಾಲ ಹೇಳ್ಬಿಡು, ಮನ್ಸ್ ಬಿಚ್ಚಿ ಹೇಳ್ಬಿಡಿ, ಜಗತ್ತು ಕೇಳಲಿ. ಇಲ್ಲ ಗುರುಜಿ, ಸ್ವಲ್ಪ ಸಂಕೋಚ ಆಗ್ತಾ ಇದೆ. ಚಾನ್ಸೇ ಇಲ್ಲ. ಜನಪದ ಹಾಡ್ತೀರಾ ಅಥವಾ ಸಿನಿಮಾ ಹಾಡ್ತೀರಾ? ಸಿನಿಮಾ ಹಾಡು ಇಷ್ಟ. ಯಾವ ಹಾಡು ಇಷ್ಟ ನಿಮ್ಗೆ ಫೇವರೇಟು? ಸುರಾಜ್ ಕುಮಾರ್ ಸಾಂಗ್ ಗುರುಜಿ. ಯಾವುದು? ಇದು ತುಂಬಾ ದುಃಖ ಆಗ್ತಾ ಇದೆ ಗುರುಜಿ. ಬೇಡವಾ, ಬಿಡು. 15 ಕ್ವಶನ್ ಅಲ್ಲಿ ಇದು ಒಂದು ಬರಿಬೇಕು ಚೆನ್ನಾಗಿ. ಯಾವ ಹಾಡು ನಿಮ್ ಫೇವರೇಟು? ಅದು ಶಿವರಾಜ್ ಕುಮಾರ್ ಅವ್ರದ್ದು ಅಂದ್ರಲ್ಲ. ಹೌದು ಗುರುಜಿ. ಯಾವುದು? ಕತ್ತಲಲ್ಲೂ ಬೆಳಕ ಕಂಡೇನು, ನಾರಿ ನಾರಿ ಕತ್ತಲಲ್ಲೂ ಬೆಳಕ ಕಂಡೇನು, ಮಾವನು ಮಗಳು ನೀನ. ಹೇಳುವ ನೀನ್ ಕಲಾವಿದೆಯಾಗಿ ಹೇಳು. ಇಲ್ಲಿ ಯಾವುದೇ ದುಃಖ ಬೇಡ, ಹೇಳು. ಇದು ಚೆನ್ನಾಗಿದೆ. ಇದು ಸಿನಿಮಾ ಹಾಡ ಇದು? ಹೌದು ಗುರುಜಿ. ಮನ ಮಚ್ಚಿದ ಹುಡುಗಿ. ಮಾನ? ಹೌದು ಗುರುಜಿ. ಮಾನನೋ ಮನೇನೋ? ಮನ ಮುಚ್ಚಿದ ಹುಡುಗಿ, ಸುರಾಜ್ ಕುಮಾರ್ ಸುಧಾರಾಣಿ. ಓಕೆ, ಮನ ಮೆಚ್ಚಿದ ಹುಡುಗಿ. ಹೌದು ಗುರುಜಿ. ಹೇಳುವ ಅದೊಂದು 2 ಸಾಲ. ಏನು ಹೇಳ್ದಲ್ಲ ಹೇಳು. ಮಧ್ಯದ ಚರಣ ಹೇಳು, ಯಾವ್ದಾದ್ರು 2 ಸಾಲ. ಬರ್ತಾ ಇಲ್ಲ ಗುರುಜಿ. ಆಯ್ತು, ಈಗ ಹೇಳಿದ್ದೆ ಹೇಳವ. ನೀನು ಖುಷಿ ಪಡೋದು ಮಾರ್ತೇ ಬಿಟ್ಟಿದ್ದೀವಿ. ಇವಾಗ ತೆಗಿ. ಹೇಳು, ಇಲ್ಲಿಂದಲೇ ಶುರುವಾಗ್ಲಿ. ಡೋಂಟ್ ವರಿ, ಅದು ಯಾವುದಕ್ಕೂ ದುಃಖ ಪಡಬೇಡ. ಮಕ್ಳು ಚೆನ್ನಾಗಿದ್ದಾವೆ, ಒಳ್ಳೆ ರೀತಿಯಲ್ಲಿ ಬದುಕು. 2 ಸಾಲ ಹೇಳ್ಬಿಟ್ಟು ಇಟ್ಬಿಡು ಫೋನ್. ಕತ್ತಲಲ್ಲೂ ಬೆಳಕ ಕಂಡೇನು, ಇನ್ನಾರಿ ನಾರಿ ಕತ್ತಲಲ್ಲೂ ಬೆಳಕ ಕಂಡೇನು, ಮಾವನು ಮಗಳು ನೀನು. ಬರ್ತಾ ಇಲ್ಲ. ಅಯ್ಯೋ, ನಗದೈತ ಅಲ್ಲಿ. ಆಯ್ತಾ? ಕತ್ತಲಲ್ಲೂ ಬೆಳಕ ಕಂಡೇನು, ಆಮೇಲೆ ಇನ್ನಾರಿ ನಾರಿ ಕತ್ತಲಲ್ಲೂ ಬೆಳಕ ಕಂಡೇನು, ಮಾವನು ಮಗಳು ನೀನ. ಬರ್ತಾ ಇಲ್ಲ ಗುರುಜಿ. ಮಾವನ ಮಗಳು ನೀನು, ಆಮೇಲೆ ಬರ್ತಾ ಇಲ್ಲ ಗುರುಜಿ. ಆಯ್ತು, 1-2 ದೇವ್ರದ್ದು ಹೇಳ್ಬಿಡಿ. ಯಾವ್ದಾದ್ರು 2 ಸಾಲ. ಯಾವ್ದಾದ್ರು ದೇವ್ರದ್ದು ಗೊತ್ತಾ? ದೇವ್ರದ್ದು ಗೊತ್ತು ಗುರುಜಿ. ಮಹದೇಶ್ವರ. ಯಾವ್ದೋ ಒಂದು. ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲದ ಕಣ್ಣಲ್ಲಿ. ಬರ್ತಾ ಇಲ್ಲ ಗುರು. ಅಯ್ಯೋ ದೇವ, ಬರ್ತಾ. ಗಣಪತಿದು ಗೊತ್ತಾ ಯಾವ್ದಾದ್ರು? ಗಣಪತಿಗೆ ಬರ್ತಾ ಇಲ್ಲ ಗುರುಜಿ. ಏನೋ ಒಂಥರ ಮನಸ್ಸಿಗೆ ಒಂಥರ ಅನ್ಸ್ತೈತೆ ಗುರುಜಿ. ಅಯ್ಯೋ ದೇವ್. ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಹಾಡುವ ಆಸೆ. ಅದು ಹೆಂಗೈದು ಕನ್ನಡದಲ್ಲಿ ಒಂದೈತಲ್ಲ, ಹಾಡುವ ಆಸೆ ಹಾಡಲು ಏಕೋ, ಹಂಗೆ ಹಾಡುವ ಆಸೆ, ಬಟ್ ಯಾಕೋ ಹಾಡಕ್ಕಾಯ್ತಿಲ್ವಲ್ಲ ಅಂತ. ಹೌದು ಗುರುಜಿ. ಈ 101 ನೆನಪು ಹಾಡು ಗೊತ್ತಾ ನಿಮ್ಗೆ? 101 ನೆನಪು ಹಾಡಾಗಿದಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. 3 ಗಂಟಲ್ಲಿ ಈ ಬಾಳ ನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ,
ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನೀನೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ಎಷ್ಟು ಚೆನ್ನಾಗೈತ್ರಿ ಗುರುಜಿ. ನೋಡಿ ಸೂಪರ್ ಸಾಂಗ್. ಹೋಗಿಲ್ಲ ಧ್ವನಿಗಿಂತ ಜಾಸ್ತಿ ಆಗಿದೆ ಗುರುಜಿ. ಹೌದಾ? ಹೌದು ಗುರುಜಿ, ಅಷ್ಟು ಚೆನ್ನಾಗೈತ್ರಿ ಗುರುಜಿ. ನೋಡಿ, ನಿಮಗೆ ಹೇಳಿದ್ದು, ನಿನ್ನ ಹರುಷದಲ್ಲಿ ನನ್ನ ಹೆಸರಿರಲಿ, ನೀವೆಂದು ನಗಬೇಕು ಸಂತೋಷದಿಂದ. ನಗಬೇಕು. ಯಾವಾಗ ಆ ಆ, ನಮ್ಮ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ. ಮಕ್ಕಳಿಗೆ ಇರುವಷ್ಟು ಸಮಯ ಸುಂದರ ನೆನಪುಗಳನ್ನು ಮಾಡಿಕೊಟ್ಟು ಹೋಗ್ಬಿಡ್ಬೇಕು. ನಾನೇನು ಮಾಡ್ಬಿಡ್ತೀವಿ, ಸರಿ ಇಲ್ಲದ ಕೆಲವು ವಿಚಾರವನ್ನು ಚರ್ಚೆ ಮಾಡಿ ಕೊರಗಿ 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 ಮಕ್ಕಳಿಗೆ ಬಹುಶಃ ನೀವು ಹೋದ ಮೇಲೆ ನಿಮ್ಮ ಜೊತೆ ಕಳೆದಿರೋ ಒಂದು ಸುಂದರ ನೆನಪೇ ಇಲ್ದಂಗೆ ಮಾಡೋಗ್ಬಿಟ್ಟಿರ್ತೀವಿ. ಹೌದು ಗುರುಜಿ. ಸೊ ಈ ಕ್ಷಣದಿಂದ ನೀವು ಸುಂದರ ಕ್ಷಣಗಳನ್ನು ಕಟ್ಟಬೇಕು. ಇದ್ದಿದ್ದೆ ಸೋರುತಿಹುದು ಮನೆಯ ಮಾಳಿಗೆ, ಎಲ್ಲರ ಮನೇನು ಸೋರ್ತಾ ಇದೆ. ಸೋರ್ತಾ ಇದೆ ಅಂತ ಮನೆ ಬಿಟ್ಟಂತೂ ಹೋಗ್ಲಿಕ್ಕಾಗಲ್ಲ. ಎಲ್ಲಿ ಚೆನ್ನಾಗಿದೆಯೋ, ಎಲ್ಲಿ ಸೋರ್ತಾ ಇಲ್ವೋ ಅಲ್ಲಿ ಬೆಚ್ಚು ಕೂತು ಬದುಕಬೇಕು. ಹಂಗೆ ಸೋರ್ತಾ ಇರೋ ಕೆಲವು ತೂತಾಗಿರೋ ಕೆಲವು ಸಂಗತಿಗಳನ್ನು ಬದಿಗಿಡಬೇಕು. ಚೆನ್ನಾಗಿರೋ ಬದುಕನ್ನು ಬದುಕಬೇಕು. ಒಳ್ಳೆಯದಾಗ್ಲವ, ಶುಭವಾಗಲಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಈ ಮೂಲಕ ಭಗವಂತ ಕೃಷ್ಣನಲ್ಲಿ ಪ್ರಾರ್ಥಿಸ್ತೀನಿ, ನೀನು ಬೇಗ ನಿನ್ನ ಗಂಡನ ಆ ಸದ್ಬುದ್ಧಿ ಇರೋ ಗಂಡ, ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಂಡ ಗಂಡ ನಿಮಗೆ ಸಿಗುವಂತಾಗಲಿ. ಮಕ್ಕಳು, ಗಂಡ ಎಲ್ಲರೂ ನೆಮ್ಮದಿಯಾಗಿ ಆ ಮನೆಯಲ್ಲಿ ಬದುಕುವಂತಾಗಲಿ. ಶುಭವಾಗಲಿ. ಮತ್ತೆ ಕರೆ ಮಾಡ್ತೀಯ, ನೀನು ಅದನ್ನು ಹೇಳ್ತೀಯ ಕೂಡ. ಶುಭವಾಗ್ಲವ, ಒಳ್ಳೇದಾಗ್ಲಿ. ಗೋವಿಂದ. ನೋಡಿ ಪಾಪ, ಗಂಡ ತಪ್ಪು ದಾರಿಗೆ ಹೋದಾಗ ಎಷ್ಟು ನೋವಾಗುತ್ತೆ ಅಲ್ವಾ ಹೆಣ್ಮಕ್ಳಿಗೆ. ಏನು ಮಾಡ್ತೀರಿ, ಆಗುತ್ತವೆ ಇಂಥವು. ಎಲ್ಲ ಒಳ್ಳೇದಾಗಲಿ, ಶುಭವಾಗ್ಲವ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ. ಖಂಡಿತ ನಿನ್ನ ಗಂಡ ಸರಿ ಹೋಗ್ತಾರೆ. ಮೌನವಾಗಿರು. ಶುಭವಾಗಲಿ.